ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹರಲೀಲಾವತಾರಾಯ ಶಂಕರಾಯ ವರವುಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಸರ್ವವೇದಾಂತಸಂಸಿದ್ಧ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ನನ್ನ ವಿವೇಕ ಚೂಡಾಮಣಿಯ ಬಂಧುಗಳೇ ಹಾಗೂ ಹಿರಿಯರೇ, ನಮ್ಮ ಬದುಕಿನಲ್ಲಿ ಕೆಲವು ಸಲ ಕವಲುಗಳು ಎದುರಾಗ್ತವೆ. ಕವಲು ಅಂದರೆ ಎರಡು ಅಂತ ಅರ್ಥ. ಆ ಎರಡರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ತೇವೆ ಅನ್ನೋದ್ರ ಮೇಲೆ ನಮ್ಮ ಸಂಸ್ಕಾರ, ಬುದ್ಧಿಯ ವಿಚಾರ ತೀರ್ಮಾನ ಆಗ್ತದೆ. ಯಾಕೆ ವಿಷಯಕ್ಕೆ ಸಂಬಂಧಪಡದೇ ಇರುವುದನ್ನು ಹೇಳ್ತಾ ಇದ್ದೇನೆ ಅಂತ ನಿಮಗೆ ಸಂಶಯ ಬರಬಹುದು. ಇದು ನೇರ ವಿವೇಕ ಚೂಡಾಮಣಿಗೆ ಸಂಬಂಧಪಡದೇ ಇದ್ರೂ ಇವತ್ತಿನ ಉಪನ್ಯಾಸ ಮಾಲಿಕೆಗೆ ಸಂಬಂಧಪಟ್ಟಿದ್ದಾದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಏನು ಅಂದರೆ, ಇವತ್ತು ಈ ಉಪನ್ಯಾಸ ಮಾಲಿಕೆ ಪ್ರಾರಂಭ ಆಗಬೇಕು ಗೊತ್ತಿದೆ. ಆದರೆ ಇಂದು ನಮ್ಮ ರಾಷ್ಟ್ರದ ರಾಜಕಾರಣದಲ್ಲಿ ಒಂದು ಬದಲಾವಣೆಯ ದಿನ. ಹಾಗಾಗಿ ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ಶ್ರೀಸಾಮಾನ್ಯನ ದೇಹ ಅವರವರ ಮನೆಯಲ್ಲಿರುತ್ತೆ, ಮನಸ್ಸು ಡೆಲ್ಲಿಗೆ ಹೋಗಿರ್ತದೆ. ಹಾಗಾಗಿ ವೇದಾಂತ ಉಪನ್ಯಾಸ ಏನು ಮಾಡೋದು, ವಿಶೇಷವಾಗಿ ಬೆಂಗಳೂರವರಿಗೆ, ಈ ಬಡಾವಣೆಯಲ್ಲಿರುವವರಿಗೆ ಇದು ಒಂದು ಪ್ರಶ್ನೆ. ಇನ್ನು ವಿವೇಕ ಚೂಡಾವಣೆಗೆ ಬಂದರೆ ಅದು ಕಳೆದು ಹೋಗ್ತದೆ ಎನ್ನುವುದು ಎರಡನೇ ಪ್ರಶ್ನೆ. ಹಾಗಾಗಿ ಒಂದೋ ಪ್ರಮಾಣ ವಚನದಲ್ಲಿ ನಾನು ಭಾಗವಹಿಸಬೇಕೋ ಅಂದರೆ ನೋಡೋದಕ್ಕೆ ಅಂತ, ಅಥವಾ ವಿವೇಕ ಚೂಡಾಮಣಿ ಉಪನ್ಯಾಸದಲ್ಲಿ ಭಾಗವಹಿಸಬೇಕು ಅಂದರೆ ಕೇಳೋದಕ್ಕೆ ಅಂತ. ಈ ಎರಡು ಕವಲುಗಳು ಬಂದಾಗ ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೇವೆ ಅನ್ನೋದ್ರ ಮೇಲೆ ಅದು ತೀರ್ಮಾನ ಆಗ್ತದೆ. ಏನು ತೀರ್ಮಾನ ಆಗ್ತದೆ ಅಂದರೆ, ಬದುಕಿನಲ್ಲಿ ಬೇರೆ ಯಾವುದೂ ಇಲ್ಲದೇ ಇದ್ದಾಗ ವೇದಾಂತ ಅಂತಾದಾಗ ಅಲ್ಲಿ ವೇದಾಂತದ ಅಂಶ ಕಡಿಮೆ, ಬೇರೆದು ಹೆಚ್ಚು. ಬೇರೆ ಯಾವುದು ಇದ್ದಾದರೂ ಇರಲಿ ಇರದೇನಾದರೂ ಇರಲಿ, ನನಗೆ ವೇದಾಂತ ಮುಖ್ಯ ಅಂತಾದಾಗ ಅಲ್ಲಿ ವೇದಾಂತ 90ರಷ್ಟು ಇರ್ತದೆ, ಬೇರೆ ವಿಚಾರ 10ರಷ್ಟು ಇರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಇಷ್ಟನ್ನು ಮಾತ್ರ ನಾನು ಹೇಳ್ತಾ ಇವತ್ತಿನಿಂದ ಪ್ರಾರಂಭವಾಗುವಂತಹ ಈ ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕರಾದಂತಹ ಶ್ರೀಯುತ ನಟರಾಜನ್ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ, ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಉಪನ್ಯಾಸಕ್ಕೆ ನಾನು ಮುಂದಾಗ್ತಾ ಇದ್ದೇನೆ. ಹಿಂದಿನ ಸರಣಿಯಲ್ಲಿ ನಾವು ಸುಮಾರು 14ನೆಯ ಶ್ಲೋಕದವರೆಗೆ ನಾವು ಚಿಂತನೆ ಮಾಡಿದ್ದೇವೆ. ಹಾಗೆ ಚಿಂತನೆ ಮಾಡಿದಂತಹ ವಿಷಯಗಳಲ್ಲಿ ಕೆಲವನ್ನು ಒಮ್ಮೆ ಮೆಲುಕು ಹಾಕ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ನಾವು ಮಾಡುವಂಥ ಕರ್ಮ ಯಾತಕ್ಕೋಸ್ಕರ ಅಂದರೆ ಅದು ಚಿತ್ತಸ್ಯ ಶುದ್ಧಯೇ, ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆಯೋದಕ್ಕೆ ಅಷ್ಟೇ ಹೊರತು ಕರ್ಮದಿಂದ ಫಲವನ್ನು ಪಡೆಯೋದಕ್ಕೆ ಆಗಬಾರದು. ಹಾಗೆ ಫಲವನ್ನು ಪಡೆಯುವಂಥ ಉದ್ದೇಶದಿಂದ ಕರ್ಮವನ್ನು ಮಾಡಿದಾಗ ಹುಟ್ಟು ಸಾವುಗಳ ಕಟ್ಟನ್ನು ನಾವು ಕಳಚಿಕೊಳ್ಳಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಒಂದು ಮಾತನ್ನು 11ನೇ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಅದಾದ ಮೇಲೆ ಮತ್ತೆ ಮುಂದಿನ ಮಾತು
ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ವೇದಾಂತದ ವಿಚಾರವನ್ನು ಮತ್ತೆ ಮತ್ತೆ ಮಾಡಬೇಕು ಎನ್ನುವಂಥ ಮಾತು ಅಲ್ಲಿ ಬಂದಿತ್ತು. ಹಾಗೆ ಮಾಡಬೇಕು ಅಂತ ಆದರೆ ಮುಂದಿನ ಪ್ರಶ್ನೆ, ವೇದಾಂತಕ್ಕೆ ಅಧಿಕಾರಿ ಯಾರು ಎನ್ನುವಂಥದ್ದು. ಅದಕ್ಕೆ ಉತ್ತರವನ್ನು 14ನೆಯ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ. ಹಾಗೆ ಮುಂದುವರೆದು ಬರ್ತಾ ಇದ್ದಾಗ ಮತ್ತೆ ಆ ವಿಚಾರವನ್ನು ಹೇಗೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ಅದಕ್ಕೆ ಈ 15ನೆಯ ಶ್ಲೋಕ ಹೇಳುತ್ತೆ ಉತ್ತರವನ್ನು. ಏಕೆಂದರೆ ನಾವು ನಮ್ಮದೇ ಆದಂತಹ ಈ ಸಾಮಾನ್ಯ ಬುದ್ಧಿಯ ನೆಲೆಯಲ್ಲಿ ವಿಚಾರ ಮಾಡುವುದು ಒಂದು ಹಂತ, ನಮಗಿಂತ ಹೆಚ್ಚು ತಿಳಿದವರ ಬಳಿ ಸಾರಿ ಅವರ ಮಾರ್ಗದರ್ಶನದಲ್ಲಿ ವಿಚಾರ ಮಾಡುವುದು ಎರಡನೆಯ ಹಂತ. ಕೆಲವು ಸಲ ನಾವು ಅಂದ್ಕೊಂಡಿರ್ತೇವೆ ನನ್ನ ಬುದ್ಧಿಯ ನೆಲೆಯಲ್ಲಿ ಮಾಡಿದ ವಿಚಾರ ಅದು ಸರಿಯಾಗಿರುತ್ತದೆ ಅಂತ. ಆದರೆ ಅದು ತಪ್ಪು ಅಂತ ನಮಗೆ ಯಾವಾಗ ಗೊತ್ತಾಗ್ತದೆ ಅಂದರೆ ನಮಗಿಂತ ಹೆಚ್ಚು ವಿಚಾರ ಮಾಡುವಂಥ ಸಾಮರ್ಥ್ಯ ಇರುವವರ ಬಳಿಯಲ್ಲಿ ನಾವು ಮಾಡಿದ ವಿಚಾರವನ್ನು ಹೇಳಿಕೊಂಡಾಗ ಅವರು ವಿಚಾರವನ್ನು ಹೇಳಿದಾಗ ಆ ವಿಚಾರದ ಎದುರಿನಲ್ಲಿ ನನ್ನ ವಿಚಾರ ಎಷ್ಟು ಕುಬ್ಜವಾದದ್ದು ಎನ್ನುವಂಥದ್ದು ಅರಿವಿಗೆ ಬರ್ತದೆ. ಅದಕ್ಕೋಸ್ಕರ ನಾವು ವಿಚಾರ ಮಾಡಬೇಕು ಅಂತಾದರೆ ಸ್ವತಂತ್ರವಾಗಿ ವಿಚಾರ ಮಾಡಬೇಕೇ ಅಥವಾ ನಮಗಿಂತ ಹೆಚ್ಚು ತಿಳಿದಂತಹ ಗುರುಗಳು ಅಂತ ಯಾರನ್ನು ನಾವು ಕರಿತೇವಲ್ಲ ಅವರ ಬಳಿ ಸಾರಿ ವಿಚಾರ ಮಾಡಬೇಕೇ ಎನ್ನುವಂಥ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಈ 15ನೆಯ ಶ್ಲೋಕ ಹೇಳ್ತದೆ. ಅಥೋ ವಿಚಾರ ಕರ್ತವ್ಯ ಜಿಜ್ಞಾಸೋ ಆತ್ಮವಸ್ತುನಃ ಸಮಾಸಾದ್ಯ ದಯಾಸಿಂಧುಂ ಗುರುಂ ಬ್ರಹ್ಮವಿದುತ್ತಮಂ ಅಂತ. ಅತಃ ಅಂದರೆ ಈ ಎಲ್ಲ ಕಾರಣಗಳಿಂದ, ಹಿಂದೆ ಈ ಕರ್ಮದಿಂದ ಆಗುವಂತಹ ಫಲವನ್ನೆಲ್ಲ ಹೇಳಿದೆ. ಈ ಎಲ್ಲ ಕಾರಣಗಳಿಂದ ಅಂದರೆ ನಾವು ಮುಕ್ತಿಯನ್ನು ಪಡಿಬೇಕು ಎನ್ನುವಂಥ ಈ ಎಲ್ಲ ಕಾರಣದಿಂದಲೂ ಸಹ ವಿಚಾರವನ್ನು ಮಾಡಬೇಕು. ಯಾರ ಬಳಿ ಸಾರಿ ಅಂದರೆ ಜಿಜ್ಞಾಸೋ ಆತ್ಮವಸ್ತುನಃ, ಆತ್ಮವಸ್ತುವನ್ನು ತಿಳ್ಕೊಳ್ಬೇಕು ಅಂತ ಯಾವಾತ ಜಿಜ್ಞಾಸು ಆಗಿದ್ದಾನೋ, ಜಿಜ್ಞಾಸು ಅಂದರೆ ತಿಳಿಯಬೇಕು ಎನ್ನುವಂತಹ ಗಾಢವಾದ ಇಚ್ಛೆ ಇರುವವನಿಗೆ ಜಿಜ್ಞಾಸು ಅಂತ ಹೆಸರು. ಅಂಥವನು ವಿಚಾರ ಮಾಡಬೇಕು. ಮತ್ತು ಹೇಗೆ ವಿಚಾರ ಮಾಡಬೇಕು ಅಂದರೆ ಸಮಾಸಾದ್ಯ ದಯಾಸಿಂಧುಂ, ಅತ್ಯಂತ ದಯಾಮಯರಾದಂತಹ ಬ್ರಹ್ಮವಿತ್ತರಲ್ಲಿ ಶ್ರೇಷ್ಠರಾದಂತಹ ಗುರುಗಳ ಬಳಿ ಸಾರಿ ವಿಚಾರ ಮಾಡಬೇಕು ಅಂತ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಏನು ಹೇಳ್ತಾರೆ? ವೇದಾಂತಕ್ಕೆ ಬೇಕಾದದ್ದು ಕೇವಲ ಅಂಧಶ್ರದ್ಧೆ ಅಲ್ಲ, ಅಥವಾ ಕೇವಲ ಮೂಢನಂಬಿಕೆಯೂ ಅಲ್ಲ. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಬಂದುಬಿಟ್ಟಿದೆ. ಏನು ಅಂದರೆ ಕಣ್ಣು ಕಾಣದೇ ಇದ್ದ ಸ್ಥಿತಿಗೆ ಬಂದಾಗ, ಕಿವಿ ಕೇಳದೇ ಇದ್ದಂಥ ಸ್ಥಿತಿಗೆ ಬಂದಾಗ, ದೇಹದ ಇಂದ್ರಿಯಗಳೆಲ್ಲ ತಮ್ಮ ಶಕ್ತಿಯನ್ನು ಕಳೆದುಕೊಂಡಾಗ ಆಗ ಯಾರಾದರೂ ವೇದಾಂತವನ್ನು ಹೇಳಿದರೆ ಕುರುಡು ಗಂಡಿನಿಂದ ಕೆಂಪು ಕಿವಿಯಿಂದ ನಾವು ವೇದಾಂತವನ್ನು ಕೇಳಬೇಕು ಅಂತ. ಆದರೆ ಇದನ್ನು ಶಾಸ್ತ್ರ ಅಲ್ಲಗಳೆಯುತ್ತದೆ. ವಿಚಾರ ಕರ್ತವ್ಯ ಅಂತ. ವಿಚಾರ ಮಾಡಬೇಕಿದ್ರೆ ಬುದ್ಧಿ ಹರಿತವಾಗಿ ಇರಬೇಕು. 60 ಆದಮೇಲೆ ನಮ್ಮ ಬುದ್ಧಿ 50 ಆದಮೇಲೇ ನಮ್ಮ ಬುದ್ಧಿ ನಾವು ಹೇಳಿದಾಗ ಕೇಳುವುದಿಲ್ಲ. ವಿಚಾರ ಮಾಡುವಂತ ಹೇಳಿದರೆ ಅದು ಹಿಂದುಗಡೆಯ ಬಾಗಿಲಿಂದ ತನಗಿಷ್ಟವಾದ ವಿಷಯದತ್ತ ಹೊರಟು ಹೋಗ್ತಾ ಇರುತ್ತೆ. ಹಾಗಾಗಿ ವಿಚಾರ ಮಾಡಬೇಕು ಅಂದರೆ ಯಾವ ವಯಸ್ಸಿನಲ್ಲಿ ಅಂತ ಒಂದು ಪ್ರಶ್ನೆ. ಸಾಧ್ಯವಾದಷ್ಟು ಆ ಇಂದ್ರಿಯಗಳ ಪಾಠವತೆ ಇರುವಾಗ ಯೌವನದಲ್ಲಿಯೇ ವೇದಾಂತ ವಿಚಾರವನ್ನು ಮಾಡಬೇಕು. ಹಾಗಾಗಿ ವಿಚಾರ ಅಂದ್ರೇನು? ಬುದ್ಧಿಯನ್ನು ಅಂದರೆ ಮೆದುಳನ್ನು ಮಸೆಯುವಂಥದ್ದು. ಅದಾಗಬೇಕು ಅಂತಾದರೆ ಸಾಧ್ಯವಾದಷ್ಟು ಎಳೆಯ ವಯಸ್ಸಿನಲ್ಲಿ ಈ ಪ್ರಕ್ರಿಯೆ ನಡಿಬೇಕು. ಏಕೆಂದರೆ
ವೇದಾಂತ ವಿಚಾರ ಮಾಡಲಿಕ್ಕೆ ತೊಡಗಿದ್ರು ದೇಹ ಬಿಟ್ಟರು ಅಂತ ಆಗ್ಕೂಡ್ದು. ವೇದಾಂತದ ವಿಚಾರದ ಫಲವನ್ನು ಇಲ್ಲಿಯೇ ಅನುಭವಿಸಿದರು ಅಂತ ಆಗಬೇಕು ಅಂತಾದಾಗ ಸ್ವಲ್ಪ ಬಾಲ್ಯಾವಸ್ಥೆಯಲ್ಲಿ ಯೌವನಾವಸ್ಥೆಯಲ್ಲಿ ಅದಕ್ಕೆ ತೊಡಗಬೇಕು. ಹಾಗೆ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಮುಂದೆ ಅವರು ಇಲ್ಲಿ ಏನು ಬದಲಾವಣೆ ಆದರೂ ಬೇರೆಯವರಿಗೆ ಬೇಕಾಗಿಲ್ಲ, ಅವನಿಗೇ ನಾನೇನು ಬದಲಾವಣೆಯನ್ನು ಪಡೆದೆ ಎನ್ನುವಂಥದ್ದು ಗೊತ್ತಾಗಬೇಕು ಅಂತಾದರೆ ಸಾಧ್ಯವಾದಷ್ಟು ಅದು 25-30 ಹಂತದೊಳಗೇ ನಡೀತಾ ಇದ್ದರೆ ಹೆಚ್ಚು ಅನುಕೂಲ. ಆ ಹಿನ್ನೆಲೆಯಲ್ಲಿ ವಿಚಾರ ಕರ್ತವ್ಯ, ವಿಚಾರ ಮಾಡಬೇಕೇ ಅಷ್ಟೇ ಹೊರತು ಯಾರೋ ಹೇಳಿದ್ದಕ್ಕೆ ಹೂ ಹಾಕೋದಲ್ಲ. ಹೌದಪ್ಪನಿಗೆ ಹೌದಪ್ಪನ ಚಾವಡಿ, ಅಲ್ಲಪ್ಪನಿಗೆ ಅಲ್ಲಪ್ಪನ ಚಾವಡಿ ವೇದಾಂತ ಅಲ್ಲ. ವಿಚಾರ ಗುರುಗಳು ಹೇಳಿದ್ದನ್ನು ಇವನು ತನ್ನ ಬುದ್ಧಿಯ ನೆಲೆಯಲ್ಲಿ ವಿಚಾರ ಮಾಡಬೇಕು. ಅದಕ್ಕೋಸ್ಕರ ಗುರುಗಳ ಬಳಿ ಸಾರಬೇಕು. ಯಾವುದನ್ನು ತಿಳಿಯೋದಕ್ಕೆ ಆತ್ಮವಸ್ತುನಃ ವಿಚಾರ ಕರ್ತವ್ಯ, ಆತ್ಮವಸ್ತುವನ್ನು ಕುರಿತು ವಿಚಾರ ಮಾಡಬೇಕು. ಹಾಗೆ ಮಾಡಬೇಕು ಅಂತಾದಾಗ ಸ್ವತಂತ್ರವಾಗಿ ಮಾಡ್ಬೋದಲ್ಲ. ನಮಗೆ ಬೇರೆಯವರ ಬಳಿ ಸಾರಿ ಯಾಕೆ ಹೋಗಿ ಅವರಿಗೆ ಅಡ್ಬಿದ್ದೆ ಬುದ್ಧಿ ಅಂತ ಹೇಳಿ ಯಾಕೆ ಈ ವೇದಾಂತ ವಿಚಾರ ಮಾಡಬೇಕು, ನಮಗೂ ಬುದ್ಧಿ ಇದೆಯಲ್ಲ ಅಂತ. ಹೌದು, ಇಲ್ಲೊಂದು ತೊಡಕುಂಟು. ಏನು ಅಂದರೆ, ಯಾವುದು ನೇರವಾಗಿ ನಮ್ಮ ಇಂದ್ರಿಯಗಳಿಗೆ ಅನುಭವಕ್ಕೆ ಬರುವುದಿಲ್ವೋ ಅಂತಹ ವಸ್ತುವನ್ನು ವಿಚಾರ ಮಾಡುವಾಗ ಅದನ್ನು ನೇರವಾಗಿ ಯಾರು ಅನುಭವಕ್ಕೆ ತಂದುಕೊಂಡಿದ್ದಾರೋ ಅವರ ಮಾರ್ಗದರ್ಶನ ಅನಿವಾರ್ಯವಾಗ್ತದೆ. ಹಾಗಾಗಿ ಅವರ ಬಳಿ ಸಾರಬೇಕು. ಆತ್ಮವಸ್ತು ಎನ್ನುವಂಥದ್ದು ನೇರ ನಮ್ಮ ಇಂದ್ರಿಯಕ್ಕೆ ಗೋಚರ ಆಗುವಂಥದ್ದಲ್ಲ. ಹಾಗಾಗಿ ಅದನ್ನು ಅರಿತಂತಹ ಗುರುಗಳ ಬಳಿಗೆ ಹೋಗಬೇಕು ಅಂತ ಹೇಳ್ತಾ, ಆ ಗುರುಗಳ ಬಗ್ಗೆ ಹೇಳಬೇಕಿದ್ದರೆ ಭಗವತ್ಪಾದರು 3 ವಿಶೇಷಣಗಳನ್ನು ಹೇಳ್ತಾರೆ ಇಲ್ಲಿ. ಆ ಗುರು ಹೇಗಿರಬೇಕು ಅಂದರೆ, ಮೊದಲನೇದು ದಯಾಸಿಂಧುಂ ಅಂತ. ಸಿಂಧು ಅಂದರೆ ಸಮುದ್ರ ಅಂತ ಒಂದು ಅರ್ಥ. ಸಿಂಧು ಅಂದರೆ ಸಿಂಧು ಅಂತಲೇ ಒಂದು ನದಿ ಇದೆ, ಇದು ಎರಡನೇ ಅರ್ಥ. ಮತ್ತು ಸಿಂಧು ಅನ್ನೋದಕ್ಕೆ ನದಿ ಸಾಮಾನ್ಯವಾದ ಅರ್ಥವೂ ಉಂಟು. ಹಾಗಾಗಿ 3 ಅರ್ಥ ಉಂಟು. ಇಲ್ಲಿ ಸಿಂಧು ಅನ್ನೋದಕ್ಕೆ ಸಮುದ್ರ ಅಂತ ಅರ್ಥ. ದಯಾಸಿಂಧು ಅಂದರೆ ಕರುಣಾ ಸಮುದ್ರರು, ದಯಾಸಮುದ್ರರಾಗಿರಬೇಕು. ಯಾಕೆ ಇಂಥ ಮಾತನ್ನು ಹೇಳ್ತಾರೆ ಅಂದರೆ, ಇವತ್ತು ಬಹಳಷ್ಟು ಜನ ಗುರುಗಳಿರ್ತಾರೆ, ಆದರೆ ಅವರು ದಯಾಸಿಂಧುಗಳಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ, ಇವರಿಗೆ ಸ್ವಾರ್ಥದ ಲೇಷವೂ ಇರುವುದಿಲ್ಲ ಅನ್ನೋದು ಆ ಮಾತಿನ ಅರ್ಥ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಂಡವನಿಗೆ, ತಾನು ಏನನ್ನು ಪಡಿಬೇಕೋ ಅದನ್ನು ಪಡೆದಂಥವನಿಗೆ ಅವನಿಗೆ ಇನ್ಯಾವುದರೇ ವಸ್ತುವಿನ ಬಯಕೆ ಇರುವುದಿಲ್ಲ. ಹಾಗಾಗಿ ಆತ ಏನನ್ನು ಬಯಸ್ತಾನೆ ಅಂದರೆ, ತಾನು ಪಡೆದ ಸುಖವನ್ನು ಲೋಕದ ಇತರರೂ ಪಡೆಯಲಿ ಅಂತ ಬಯಸ್ತಾನೆ. ಆದರೆ ಯಾವನು ಆತ್ಮಜ್ಞಾನಿ ಅಲ್ಲವೋ, ಕೇವಲ ಲೌಕಿಕ ವಿಷಯಗಳಲ್ಲಿಯೇ ನಿಂತಿರ್ತಾನೋ, ಅವನು ಹೀಗೆ ವಿಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರು ದಯಾಸಿಂಧು ಆಗಿರಬೇಕು. ಅಂದರೆ ಬೇರೆ ಜನರು ದುಃಖವನ್ನು ಅನುಭವಿಸದೇ ಇರಲಿ ಅಂತ ಬಯಸುವಂಥವರಾಗಿರಬೇಕು. ಅಂತಹ ಗುರು ಒಂದು. ಮತ್ತು ಎರಡನೇದು ಬ್ರಹ್ಮವಿದ್ ಉತ್ತಮಂ ಅಂತ. ಬ್ರಹ್ಮವಸ್ತುವನ್ನು ತಿಳಿದವರಲ್ಲೆಲ್ಲ ಆತ ಉತ್ತಮ. ಉತ್ತಮ ಅಂದರೆ ಏನು ಅಂದರೆ, ಸಾಮಾನ್ಯವಾಗಿ ಸಾಧನೆ ಮಾಡ್ತಾ ಮಾಡ್ತಾ ಹೋಗುವ ಹಂತದೊಳಗೆ ಸಾಧನೆಯ ಪರಿಪಕ್ವ ಸ್ಥಿತಿಗೆ ಬಂದಾಗ ಅಂತಹ ಉತ್ತಮ ಸಾಧಕರಿಗೂ ಅದು ಅನುಭವಕ್ಕೆ ನೇರವಾಗಿ ಬರ್ತದೆ. ಆದರೆ ಅವರ ಸಾಧನೆಯ ಅವಧಿ ಇನ್ನೂ ಮುಗಿದಿರುವುದಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇರುವಂಥ ಗುರು ಆ ಸಿದ್ಧವಸ್ತುವಾದ ಬ್ರಹ್ಮವನ್ನು ನೇರ ಸಾಕ್ಷಾತ್ಕರಿಸಿಕೊಂಡವನು. ಹಾಗಾಗಿ ಅವನು ಈ ಬ್ರಹ್ಮವಿತ್ ಅಂದರೆ ಬ್ರಹ್ಮಜ್ಞಾನಿಗಳಲ್ಲೆಲ್ಲ ಆತ ಉತ್ತಮ ಅಂತ ಕರೆಸಿಕೊಳ್ತಾನೆ. ಅಂತಹ ಗುರುಗಳ ಬಳಿ ಸಾರಬೇಕು. ಅವನು ಯಾರು ಅಂದರೆ ಗುರುಂ ಅಂತ 3ನೇ ಶಬ್ದ ಉಂಟು.
ನಾನು ಹಿಂದೆ ಒಂದು ಸಲ ಹೇಳಿದ್ದೆ, ಇವತ್ತು ಗುರು ಎನ್ನುವಂಥ ಶಬ್ದ ಸಾಕಷ್ಟು ಹಗುರವಾಗಿ ಬಿಟ್ಟಿದೆ, ಅದರ ಅರ್ಥವನ್ನು ಕಳ್ಕೊಂಡು ಬಿಟ್ಟಿದೆ. ಈ ವಿಶೇಷವಾಗಿ ತಪ್ಪು ತಿಳ್ಕೊಳ್ಬಿಡಿ ದಯವಿಟ್ಟು. ಗುರು ಮಾಡುವ ಕೆಲಸವನ್ನು ಬೇರೆ ಯಾರೂ ಮಾಡಲಾರರು. ಆಚಾರ್ಯ, ಉಪಾಧ್ಯಾಯ, ಮೇಷ್ಟ್ರು ಅಂತೆಲ್ಲ ನಾವೇನು ಕಳೀತೇವಲ್ಲ, ಇವರು ಯಾರೂ ಸಹ ಗುರು ಎನ್ನುವಂತಹ ಈ ಒಂದು ವ್ಯಕ್ತಿ ಅಥವಾ ಶಕ್ತಿ ಅಥವಾ ತತ್ವ ಏನುಂಟಲ್ಲ ಇದಕ್ಕೆ ಸರಿಸಮಾನ ಆಗುವುದಿಲ್ಲ. ಆದರೆ ಇವರೆಲ್ಲರೂ ಮಾಡುವ ಕೆಲಸವನ್ನು ಗುರುವಾದವನು ಮಾಡಬಲ್ಲ. ಹಾಗಾಗಿ ಒಂದು ತಕ್ಕಡಿಯಂತಂದು ಒಂದು ತಕ್ಕಡಿಯಲ್ಲಿ ಗುರು ಎನ್ನುವಂಥ ತತ್ವವನ್ನು ಮತ್ತು ಇನ್ನೊಂದು ತಕ್ಕಡಿಯಲ್ಲಿ ಆಚಾರ್ಯ, ಉಪಾಧ್ಯಾಯ, ಮಾರ್ಗದರ್ಶಕ, ದೇಶಿಕ ಅಂತೆಲ್ಲ ಏನೇನು ಕರೀತೇವಲ್ಲ ಇವ್ರನ್ನೆಲ್ಲರನ್ನೂ ಹಾಕಿದ್ರೂ ಸಹ ಈ ತಕ್ಕಡಿಗೆ ಸಮಾನ ಅಲ್ಲ. ಆದ್ದರಿಂದ ಗುರುವಿಗೆ ಯಾರು ಸಾಟಿ ಅಂದರೆ ಗುರುವಿಗೆ ಗುರುವೇ ಸಾಟಿ. ಅದನ್ನು ಭಗವತ್ಪಾದರು ತಮ್ಮ ಶ್ಲೋಕಿಯಲ್ಲಿ ಪ್ರಾರಂಭದಲ್ಲೇ ಹೇಳ್ತಾರೆ, ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು ಅಂತ. ಆ ಗುರು ಮಾಡುವ ಕೆಲಸಕ್ಕೆ ಒಂದು ದೃಷ್ಟಾಂತವನ್ನು ಕೊಡಬೇಕು ಅಂದರೆ ಭೂಲೋಕದಲ್ಲಲ್ಲ, ತ್ರಿಭುವನ ಜಠರೇ, 3 ಲೋಕದಲ್ಲೂ ಸಹ ಅವರಿಗೆ ಸಮಾನವಾದಂಥ ಇನ್ನೊಂದು ಉದಾಹರಣೆ ಸಿಗುವುದಿಲ್ಲ. ಯಾಕೆ ಅಂದರೆ ಈ ಸ್ಪರ್ಶಮಣಿ ಅನ್ನುವಂಥದ್ದು ಒಂದು ಮಣಿ, ಅದಕ್ಕೆ ಕಬ್ಬಿಣವನ್ನು ತಾಗಿಸಿದರೆ ಅದು ಬಂಗಾರವಾಗುತ್ತೆ. ಹಾಗೆಯೇ ಆ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರನಾದಂಥ ಶಿಷ್ಯ ಅವನು ಕಬ್ಬಿಣದ ಹಾಗೇ ಇದ್ರೂ ಸಹ ಅಂಥವನು ಸಹ ಚಿನ್ನವಾಗಿ ಬಿಡ್ತಾನೆ, ಅಂದರೆ ಮಹಾಬ್ರಹ್ಮಜ್ಞಾನಿ ಆಗಿಬಿಡ್ತಾನೆ. ಆದರೆ ಈ ದೃಷ್ಟಾಂತ ಕೊಟ್ಟಾಗಾಯ್ತಲ್ಲ ಅಂತ ನೀವಂದರೆ ಈ ದೃಷ್ಟಾಂತವೂ ಸರಿಯಲ್ಲ. ಯಾಕೆ ಅಂದರೆ ಸ್ಪರ್ಶಮಣಿ ತಾಗಿದಂಥ ಕಬ್ಬಿಣ ಒಮ್ಮೆ ಚಿನ್ನ ಆದ ಮೇಲೆ ಆ ಚಿನ್ನಕ್ಕೆ ಇನ್ನೊಂದು ಕಬ್ಬಿಣವನ್ನು ತಾಗಿಸಿದರೆ ಈ ಚಿನ್ನ ಇದೆಯಲ್ಲ ಆ ಕಬ್ಬಿಣವನ್ನು ಚಿನ್ನವನ್ನಾಗಿ ಮಾಡೋದಿಲ್ಲ. ಆದರೆ ಗುರುವಾದವನ ಬಳಿ ಸಾರಿ ಶಿಷ್ಯನಾದವನು ವಿಚಾರ ಮಾಡಿದಾಗ, ಮುಂದೊಂದು ದಿನ ಅವನೂ ಗುರುವಾದಾಗ ಅವನ ಬಳಿಗೆ ಬಂದ ಶಿಷ್ಯನನ್ನೂ ಸಹ ಅವನು ಗುರುವನ್ನಾಗಿ ಮಾಡ್ತಾನೆ. ಹಾಗಾಗಿ ದೃಷ್ಟಾಂತೋ ನೈವ ದೃಷ್ಟ. ಹಾಗಿದ್ರೆ ಇದಕ್ಕೆ ದೃಷ್ಟಾಂತವೇ ಇಲ್ವ ಅಂತಂದರೆ ಒಂದು ದೃಷ್ಟಾಂತವನ್ನು ಕೊಡಬಹುದು ಅಷ್ಟೇ. ದೀಪೋ ದೀಪಾಂತರಂ ಯಥ. ದೀಪವನ್ನು ನಾವು ನೋಡ್ತೇವೆ, ಅದು ಏನು ಮಾಡುತ್ತೆ ಅಂದರೆ ಅದಕ್ಕೆ ಇನ್ನೊಂದು ಬತ್ತಿಯನ್ನು ತಾಗಿಸಿದರೆ ಅದನ್ನು ದೀಪವಾಗಿ ಮಾಡುತ್ತೆ, ಅದಕ್ಕೆ ಇನ್ನೊಂದು ಬತ್ತಿಯನ್ನು ತಾಗಿಸಿದರೆ ಅದು ದೀಪವಾಗಿ ಬದಲಾವಣೆ ಆಗುತ್ತೆ. ಅಲ್ಲಿಗೆ ಇದು ಒಂದರ್ಥ. ಇನ್ನೊಂದರ್ಥ, ದೀಪ ತನ್ನ ಇರುವಿಕೆಯನ್ನು ತಾನೇ ತೋರಿಸಿಕೊಳ್ಳುತ್ತೆ, ತನ್ನ ಸುತ್ತಲೂ ಇರುವಂಥ ವಸ್ತುವನ್ನು ಬೆಳಗಿ ತೋರಿಸುತ್ತೆ. ಹಾಗೆ ಆತ್ಮಜ್ಞಾನಿಯಾದಂಥ ಗುರು ತನ್ನ ಸ್ವರೂಪ ಏನನ್ನುವುದನ್ನು ತಾನು ತಿಳಿದಿರ್ತಾನೆ, ಶಿಷ್ಯರಿಗೂ ಅದನ್ನು ತಿಳಿಸ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ಗುರು ಶಬ್ದದ ವಿವರಣೆ ಬೇರೆ ಬೇರೆಯ ಒಂದು ಶಾಸ್ತ್ರದ ಜಾಡಿನ ಹಿನ್ನೆಲೆಯಲ್ಲಿ ಹೇಳಿದೆ. ಇಲ್ಲಿ ನೇರವಾಗಿ ಗುರುಗಳು ಗುರುಗೀತೆಯ ಒಂದು ಮಾತನ್ನು ಹೇಳ್ತಾರೆ. ಗುಶಬ್ದ ಅಂಧಕಾರ ಸ್ಯಾತ್ ಋಷಬ್ದ ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯವಿಧೀಯತೆ. ಈ ಗುರು ಅನ್ನುವಲ್ಲಿ 2 ಅಕ್ಷರಗಳಿವೆ. ಆ ಗುರು ಅನ್ನುವಲ್ಲಿ ಗು ಅನ್ನೋದಕ್ಕೆ ಅರ್ಥ ಅಂಧಕಾರ ಅಂತ ಅರ್ಥ. ಅಂಧಕಾರ ಅಂದರೆ ಅಜ್ಞಾನ ಅಂತ ಅರ್ಥ. ಯಾಕೆಂದರೆ ಅಂಧಕಾರ ಅಂದರೆ ಕತ್ತಲು. ಕತ್ತಲು ಏನು ಮಾಡುತ್ತೆ ಅಂದರೆ ತನ್ನ ಸುತ್ತಲೂ ಇರುವಂಥ ವಸ್ತುಗಳನ್ನು ಆವರಿಸಿ ಅವು ನಮಗೆ ಗೋಚರ ಆಗದೇ ಇರುವ ಹಾಗೆ ಮಾಡುತ್ತೆ. ಅದು ಕತ್ತಲಿನ ಸ್ವಭಾವ.
ಇಲ್ಲಿ ಯಾಕೆ ಅಜ್ಞಾನವನ್ನು ಕತ್ತಲಿಗೆ ಹೋಲಿಸ್ತಾರೆ ಅಂದರೆ, ಈ ಅಜ್ಞಾನವೂ ಹಾಗೆ ನಮ್ಮ ಸ್ವರೂಪವನ್ನು ಮರೆಮಾಚಿ ನಾವು ಏನು ಅನ್ನೋದನ್ನೇ ನಮಗೆ ಗೊತ್ತಾಗದೇ ಇರೋ ಹಾಗೆ ಮಾಡಿಬಿಡುತ್ತೆ. ಹಾಗಾಗಿ ಅಜ್ಞಾನವನ್ನು ಶಾಸ್ತ್ರ ಕತ್ತಲಿಗೆ ಹೋಲಿಸುತ್ತೆ. ಗುಶಬ್ದ ಅಂಧಕಾರ ಸ್ಯಾತ್, ಋಷಬ್ದ ತನ್ನಿರೋಧಕ. ರು ಅನ್ನೋದಕ್ಕೆ ಅರ್ಥ ಋಣದ್ಧಿ, ಅಂಧಕಾರವನ್ನು ತಡೀತದೆ ಅಂತ ಅರ್ಥ. ಅಲ್ಲಿಗೆ ಅಂಧಕಾರವನ್ನು ನಿವಾರಣೆ ಮಾಡುವವನೇ, ಅಂಧಕಾರ ಅಂದರೆ ಅಂಧಕಾರದಂತೆ ಇರುವ ಅಜ್ಞಾನವನ್ನು ನಿವಾರಣೆ ಮಾಡುವವನೇ ಗುರು ಅಂತ. ಇವತ್ತು ಶಾಲೆಯಲ್ಲಿ ಪಾಠ ಹೇಳುವ ಮೇಷ್ಟ್ರು ಇದನ್ನು ಮಾಡ್ತಾರಾ? ಇನ್ನು ಶಾಲೆ ಅಂದರೆ ಎಲ್ಲ ಮುಖಗಳನ್ನು ತೆಗೆದುಕೊಳ್ಳಿ ನೀವು. ಹಾಗಿದ್ರೆ ಯಾವ ಗುರು ಅಂತ ಕರೆಸ್ಕೊಳ್ಳುವಂಥ ಇವತ್ತಿನ ಆಧುನಿಕ ಗುರುಗಳು ಶಿಷ್ಯನಿಗೆ ತನ್ನ ನಿಜಸ್ವರೂಪ ಏನು ಅನ್ನೋದನ್ನು ತಿಳಿಸ್ಕೊಡೋದಿಲ್ಲ. ಹಾಗಾಗಿ ಶಾಲೆಯಲ್ಲಿ ಯಾರೂ ಸಹ ಗುರುಗಳನ್ನು ಗುರುಗಳು ಅಂತ ಕರೆಯೋದಿಲ್ಲ, ಮೇಷ್ಟ್ರು ಸರು ಅಂತಲೇ ಕರೆಯೋದು. ಶಿಷ್ಯರಿಗೂ ಗೊತ್ತು ಅದು. ಈ ಎಲ್ಲ ಅರ್ಥವನ್ನು ನೋಡ್ತಾ ನೋಡ್ತಾ ಹೋದರೆ ಆ ಶಬ್ದ ಬಹಳ ಹಗುರಾಗಿ ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಗುರು ಎನ್ನುವಂತಹ ಶಬ್ದ ಆಟೋ ಸ್ಟ್ಯಾಂಡ್ಗಳಲ್ಲೇ ಹೆಚ್ಚು ಓಡಾಡ್ತಾ ಇರುತ್ತೆ. ನಮ್ಮ ದುರ್ದೈವ. ಅಷ್ಟು ಹಿನ್ನೆಲೆಯಲ್ಲಿ ಗುರು ಶಬ್ದದ ಅರ್ಥ ಇದು. ಆ ಹಿನ್ನೆಲೆಯಲ್ಲಿಯೇ ಸಂಸ್ಕೃತದ ಒಂದು ಸಾಮಾನ್ಯ ಸುಭಾಷಿತ, ಅಜ್ಞಾನಾಂಧಕಾರಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂಬೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಅಜ್ಞಾನ ಎನ್ನುವಂಥದ್ದು ಅಂಧಕಾರ. ಆ ಅಂಧಕಾರ ಕಣ್ಣಿಗೆ ಪೊರೆ ಬಂದಾಗ ಹಿಂದೆಲ್ಲ ಒಂದು ಕಡ್ಡಿಯಿಂದ ಉಜ್ಜುತ್ತಿದ್ದರು. ಹೀಗೆ ಆ ಪೊರೆಯನ್ನು ಅಪಸರಣ ಮಾಡುವಂಥದ್ದು. ಸಮುದ್ರ ನಾಲಿಗೆ ಅಂತ ಒಂದು ವಸ್ತು ಬರ್ತಿತ್ತು, ಅದರಿಂದ ಉಜ್ಜುತ್ತಿದ್ದರು. ಈ ವೈಜ್ಞಾನಿಕ ಆವಿಷ್ಕಾರ ಇಷ್ಟೊಂದು ಆಗದೇ ಇರುವಂಥ ಕಾಲದಲ್ಲಿ, ಪ್ರಾಯಶಃ ನನಗಿಂತ ಹೆಚ್ಚು ನಿಮ್ಗೆ ಗೊತ್ತು ಇದು ವಿಚಾರ. ಹಾಗೆಯೇ ಇಲ್ಲಿ ಆ ಗುರುವಾದವನು ಏನು ಮಾಡ್ತಾನೆ ಅಂದರೆ ಜ್ಞಾನಾಂಜನ ಶಲಾಕಯ ಅಂತ. ಆ ಜ್ಞಾನ ಎನ್ನುವಂತಹ ಅಂಜನ ಶಲಾಕೆಯಿಂದ ಶಿಷ್ಯನ ಕಣ್ಣನ್ನು ಉಜ್ಜುತ್ತಾನೆ. ಅಂದರೆ ಈ ಹೊರಗಿನ ಕಣ್ಣನ್ನು ನೀನು ತೆರೆದೇ ಇದ್ದರೂ ಚಿಂತೆ ಇಲ್ಲ, ನಿನ್ನ ಒಳಗಣ್ಣನ್ನು ತೆರೆದ ನೋಡು ಅಂತ ಹೇಳಿ ಹಾಗೆ ಆ ಒಳಗಣ್ಣನ್ನು ತೆರೆಸ್ತಾನೆ. ಜ್ಞಾನಾಂಜನ ಶಲಾಕೆಯ. ಹೀಗೆ ಯಾವ ಗುರುವಿನಿಂದ ಈ ಜ್ಞಾನ ನೇತ್ರ ತೆರೆಸಲ್ಪಟ್ಟಿತೋ ಅಂಥ ಗುರುವಿಗೆ ನಮಸ್ಕಾರ ಎನ್ನುವಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಇದು ಗುರು ಎನ್ನುವಂತಹ ಶಬ್ದದ ಒಂದು ವಿವರಣೆ. ಇದನ್ನು ಗೀತೆಯೂ ಸಹ ಹೇಳುತ್ತೆ. ಇಂಥ ಗುರುಗಳ ಬಳಿಗೆ ಸಾರಿ ವೇದಾಂತ ವಿಚಾರವನ್ನು ಮಾಡಬೇಕು. ಗೀತೆಯ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ. ಗುರುಗಳ ಬಳಿ ಸಾರು, ನೀನು ಅಲ್ಲಿ ವೇದಾಂತದ ವಿಚಾರವನ್ನು ಮಾಡು. ವಿಚಾರ ಮಾಡ್ತಾ ಹೋದಾಗ ನಿನಗೆ ಏನೆಲ್ಲ ಸಂಶಯಗಳು ಬರ್ತವೋ ಅದನ್ನು ಕೇಳ್ತಾ ಹೋಗು. ಆಗ ಪರಿಪ್ರಶ್ನೆ ಅಂದರೆ ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕು ಅಂತ ಅರ್ಥ. ಅದರಿಂದ ನಮ್ಮ ಅಜ್ಞಾನ ನಿವಾರಣೆ ಆಗತ್ತೆ ಅವರು ಕೊಡುವ ಉತ್ತರದಿಂದ ಎನ್ನುವಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ 16ನೇ ಶ್ಲೋಕ. ಈಗ ಇಂತಹ ವಿಚಾರವನ್ನು ಮಾಡೋದಕ್ಕೆ ಮುಂದಾದಂತಹ ಶಿಷ್ಯನಿಗೊಂದು ಅರ್ಹತೆ ಬೇಡವಾ ಅಂತ ಒಂದು ಪ್ರಶ್ನೆ. ಏಕೆಂದರೆ ವೇದಾಂತಕ್ಕೆ ಯಾರು ಅಧಿಕಾರಿ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ಇವತ್ತು ವೇದಾಂತವನ್ನು ಸಾಮಾನ್ಯವಾಗಿ 3 ತರಹದ ಜನರು ಕೇಳ್ತಾರೆ. ಮೊದಲನೇ ಗುಂಪಿನಲ್ಲಿ ಬರುವವರು ಟೈಮ್ ಪಾಸಿಗೋಸ್ಕರ ಅಂತ, ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಮತ್ತು 2ನೇ ಗುಂಪಿನಲ್ಲಿ ಬರುವವರು ಏನು ಮಾಡ್ತಾರೆ ಅಂದರೆ, ಏನೇನೇನೋ ಕೇಳೋದಕ್ಕಿಂತ ಇದನ್ನು ಕೇಳೋದು ಒಳ್ಳೆಯದಲ್ವಾ ಅಂತ ಹೀಗೆ ವಿಚಾರ ಮಾಡ್ತಾರೆ. ಮತ್ತು 3ನೇ ಗುಂಪಿನಲ್ಲಿ ಬರೋರು ಇರ್ತಾರಲ್ಲ, ಅವರು ಏನು ಮಾಡ್ತಾರೆ, ನೋಡೋಣ ಏನು ಅವ್ರು ಹೇಗೆ ಹೇಳ್ತಾರೆ ಅಂತ ನಾವು ಸ್ವಲ್ಪ ಕೇಳಿಬಿಡೋಣ ಹೀಗೆ ಅಂತ. ಮತ್ತು ನಮಗೇನಾದ್ರು ಸಿಕ್ಕಿದ್ರೆ ಅದನ್ನು ಆಯ್ಕೆ ಮಾಡಿಕೊಳ್ಳೋಣ. ಅದು ಲೌಕಿಕ ಪ್ರಯೋಜನಕ್ಕಾಗಿ ಹೊರತು ಸಾಧನೆಯ ದೃಷ್ಟಿಯಿಂದ ಕೇಳುವವರ ಸಂಖ್ಯೆ ಬಹಳ ವಿರಳ. ಹಾಗಾಗಿ
ಆ ಸಾಧಕನಾಗಿ ಮುಂದುವರಿಯುವಂಥ ಶಿಷ್ಯನಿಗೂ ಸಹ ಕೆಲವು ಅರ್ಹತೆಗಳಿರಬೇಕು. 15ನೇ ಶ್ಲೋಕದಲ್ಲಿ ಗುರುವಿಗಿರುವಂಥ 3 ಲಕ್ಷಣ ನೋಡಿದ್ವಿ. ಇಲ್ಲಿ ಆ ಶಿಷ್ಯನಿಗೆ ಏನು ಲಕ್ಷಣ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಅಧಿಕಾರಿ ಆತ್ಮವಿದ್ಯಾಯಾಮ್ ಉಕ್ತ ಲಕ್ಷಣ ಲಕ್ಷಿತ. ಅವನು ಮೇಧಾವಿ ಆಗಿರಬೇಕು, ಮತ್ತು ವಿದ್ವಾನ್ ಆಗಿರಬೇಕು, ಊಹಾಪೋಹ ವಿಚಕ್ಷಣ. ಅಕಸ್ಮಾತ್ತಾಗಿ ಪಾಠದ ಮಧ್ಯೆಯಲ್ಲಿ ಗುರುಗಳು ಕೆಲವು ಅಂಶಗಳನ್ನು ಬಿಟ್ಟಿದ್ದಿದ್ದರೆ ಅದನ್ನು ತಾನು ಸ್ವತಂತ್ರ ವಿಚಾರದಿಂದ ತಿಳಿದುಕೊಳ್ಳುವ ಶಕ್ತಿಯನ್ನು ಹೊಂದಿರಬೇಕು. ಮತ್ತು ಇಂಥವನು ಅಧಿಕಾರಿ ಯಾವುದರೊಳಗೆ? ಆತ್ಮವಿದ್ಯೆಯಲ್ಲಿ. ಅವನೇ ಉಕ್ತ ಲಕ್ಷಣ ಲಕ್ಷಿತ. ಇಷ್ಟು ಲಕ್ಷಣಗಳು ಅವನಿಗೆ ಮಿನಿಮಮ್ ಇರಬೇಕು ಅಂತ ಹೇಳ್ತಾರೆ. ಮೊದಲನೇ ಶಬ್ದ ಮೇಧಾವಿ ಅಂತ. ಮೇಧಾವಿ ಅಂದರೆ ಏನು? ಇವತ್ತು ನಾವು ಈ ಶಬ್ದಗಳನ್ನೆಲ್ಲ ಕೈ ಬಿಟ್ಬಿಟ್ಟಿದ್ದೇವೆ. ಹಿಂದೆಲ್ಲ ಹೇಳ್ತಿದ್ರು ಅವನು ಮೇಧಾವಿ ವಿದ್ಯಾರ್ಥಿ ಅಂತ. ವಿಶ್ವೇಶ್ವರಯ್ಯನೋ ಅಂಥವ್ರು ಓದಬೇಕಿದ್ದರೆ ಅವರಿಗಿತ್ತು. ಇವತ್ತು ನಾವು ಎಲ್ಲರಿಗೂ ಒಂದೇ ಬ್ರಿಲಿಯಂಟ್ ಅಂತ. ಯಾವುದ್ರಲ್ಲಿ ಬೇಕಾದ್ರೂ ಇರಬಹುದು ಅವನು ಹೀಗೆ ಅಂತ. ಯಾಕೆಂದರೆ ಮೇಧಾವಿ ಅನ್ನುವಂಥ ಶಬ್ದ ಏನು ಅರ್ಥ ಕೊಡುತ್ತೋ ಅದರ ಒಂದು ಅಂಶವನ್ನು ಈ ಶಬ್ದಗಳು ಕೊಡೋದಿಲ್ಲ, ದುರ್ದೈವ ಅಂದರೆ. ಆದರೆ ನಮಗೆ ಇಂಥ ಶಬ್ದಗಳೇ ಹೆಚ್ಚು ಇಷ್ಟ ಅಂತ. ಮೇಧಾವಿ ಅಂದರೆ ಏನು ಅಂದರೆ ಶ್ರುತಾರ್ಥ ಧಾರಣ ಕ್ಷಮ ಬುದ್ಧಿಮಾನ್ ಅಂತ. ಗುರುಗಳಿಂದ ಕೇಳಿದ ವಿಚಾರವನ್ನು ಧಾರಣೆ ಮಾಡಿ ಇಟ್ಟುಕೊಳ್ಳುವವನು ಅಂತ ಅರ್ಥ. ನಮ್ಮಲ್ಲಿ ಈ ಒಂದೊಂದು ಶಬ್ದವೂ ಸಹ ಅತ್ಯಂತ ವಿಶಿಷ್ಟವಾದ ಅರ್ಥವನ್ನು ಕೊಡುತ್ತೆ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಸ್ಮೃತಿ ಅಂತ ಒಂದು ಶಬ್ದ ಉಂಟು, ಮತಿ ಅಂತ ಇನ್ನೊಂದು ಶಬ್ದ ಉಂಟು, ಪ್ರಜ್ಞಾ ಅಂತ ಇನ್ನೊಂದು ಶಬ್ದ ಉಂಟು, ಮೇಧಾ ಅಂತ ಇನ್ನೊಂದು ಶಬ್ದ ಉಂಟು. ಏನು ಎಲ್ಲ ಶಬ್ದಗಳಿಗೆ ವ್ಯತ್ಯಾಸ? ಯಾಕಿಲ್ಲಿ ಮೇಧಾವಾನ್ ಅಂತಲೇ ಹೇಳ್ತಾರೆ, ಮೇಧಾವಿ ಅಂತಲೇ ಯಾಕೆ ಹೇಳ್ತಾರೆ ಅಂತ? ಇದಕ್ಕೊಂದು ಕಾರಣ ಉಂಟು. ವಿಶೇಷವಾಗಿ ಈ ಎಲ್ಲ ಶಬ್ದಗಳಿಗೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸವಿದೆ. ಸ್ಮೃತಿ ಅಂದರೆ ನೆನಪು ಅಂತ ಅರ್ಥ. ಆದರೆ ಈ ನೆನಪು ಹೇಗೆ ಅಂದರೆ ವ್ಯತೀತ ವಿಷಯ, ಹಿಂದೆ ಆಗಿ ಹೋದದ್ದನ್ನು ನೆನಪು ಇಟ್ಟುಕೊಳ್ಳುವಂಥವನು ಅವನು ಸ್ಮೃತಿಮಾನ್ ಅಂತ. ಅದಕ್ಕೆ ಸ್ಮೃತಿ ಅಂತ ಹೆಸರು. ಹಾಗೆ ನೆನಪಿಟ್ಟುಕೊಳ್ಳುವಿಕೆಗೆ ಹಿಂದೆ ಆದದ್ದನ್ನು, ಗತಿಸಿದ್ದನ್ನು ನೆನಪಿಟ್ಕೊಳ್ಬೇಕು ಅಷ್ಟೇ. ಮತ್ತು ಮತಿ ಅಂತ ಇನ್ನೊಂದು ಶಬ್ದ ಉಂಟು. ಮತಿ ಅಂದರೂ ಅದೇ ಅರ್ಥ, ಬುದ್ಧಿ ಅಂತಲೇ ಅರ್ಥ. ಸ್ಮೃತಿ ಅಂದರೂ ಅದೇ ಅರ್ಥ, ಅಂತತೋಗತ್ವ. ಆದರೆ ಈ ಸೂಕ್ಷ್ಮ ಭೇದ ನೋಡಿ. ಮತಿ ಅಂದರೆ ಮುಂದೆ ಆಗುವುದನ್ನು ತಿಳಿದುಕೊಳ್ಳುವಂಥ ಶಕ್ತಿ. ಮತಿ ಆಗಾಮಿ ಗೋಚರ ಅಂತ. ಸ್ಮೃತಿ, ಮತಿ. ಮತ್ತು ಇನ್ನೊಂದುಂಟು ಬುದ್ಧಿ ಅಂತ. ಬುದ್ಧಿ ಅಂದರೆ ಏನು? ಬುದ್ಧಿ ತತ್ಕಾಲಿಕಿ ಜ್ಞೇಯ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಆ ಸ್ಪಾಟಲ್ಲಿ ನಾವು ಡಿಸಿಷನ್ ತಗೊಳ್ತೇವಲ್ಲ, ಅದು ಅಂದರೆ ಇಂಗ್ಲೀಷಲ್ಲಿ ಒಂದು ಶಬ್ದ ಹೇಳ್ತಾರೆ, ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ. ಅದು ಬಹಳ ಮುಖ್ಯ. ಅದಿಲ್ಲದೇ ಇದ್ರೆ ಏನೂ ಆಗೋದಿಲ್ಲ. ಅದನ್ನು ಶಾಸ್ತ್ರ ಬುದ್ಧಿ ಎನ್ನುವ ಶಬ್ದದಿಂದ ಹೇಳುತ್ತೆ. ಬುದ್ಧಿ ತತ್ಕಾಲಿಕೀ ಜ್ಞೇಯ. ಹಾಗಿದ್ರೆ ನಾವು ಮೂರನ್ನು ನೋಡಿದ್ವಿ. ಇನ್ನೊಂದು ಶಬ್ದ ಉಂಟು ಪ್ರಜ್ಞಾ ಅಂತ. ಪ್ರಜ್ಞಾ ಅನ್ನೋದಕ್ಕೆ ತ್ರೈಕಾಲಿಕಿ ಮತ. ಹಿಂದಿನ ನೆನಪೂ ಇರಬೇಕು, ಮುಂದೆ ಆಗುವುದನ್ನು ವಿಚಾರ ಮಾಡುವ ಶಕ್ತಿಯೂ ಇರಬೇಕು, ಮತ್ತು ಈಗೇನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಈ ಮೂರೂ ಯಾವನಲ್ಲಿ ಇರುತ್ತೋ ಅವನನ್ನು ಪ್ರಜ್ಞಾವಾನ್ ಅಂತ ಕರೀತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಒಂದು ಸಂಸ್ಕಾರ ಉಂಟು. ಆ ಸಂಸ್ಕಾರ ಮಾಡುವಾಗ ಇದೇ ಶಬ್ದ ಹೇಳ್ತಾರೆ, ಶ್ರದ್ಧಾ, ಮೇಧಾ, ಪ್ರಜ್ಞಾ ಅಂತ. ಆ ಪ್ರಜ್ಞಾ ಅಂದರೆ ನಿನಗೆ ಈ ಮೂರೂ ತರಹದ ಶಕ್ತಿ, ಬೌದ್ಧಿಕ ಶಕ್ತಿ ಸಿದ್ಧಿಸಲಿ ಅಂತ. ಮೇಧಾ ಅಂದರೆ ವಿಶೇಷವಾಗಿ ಅಧ್ಯಾತ್ಮಪರವಾಗಿ ವಿಚಾರ ಮಾಡುವ ಶಕ್ತಿಗೆ ಮೇಧಾ ಅಂತ ಹೆಸರು. ಅದಕ್ಕೋಸ್ಕರ ಶ್ರುತಿ ಆ
ನೆನಪಿನ ಶಕ್ತಿಗೋಸ್ಕರ ಮೇಧಾ ಸೂಕ್ತ ಎನ್ನುವಂತಹ ಮಾತಿನ ಹಿನ್ನೆಲೆಯಲ್ಲಿ ನಮ್ಮ ಧಾರಣಾಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಆ ಬುದ್ಧಿಶಕ್ತಿಯನ್ನು ಹೊಗಳುತ್ತೆ. ಮೇಧಾ ದೇವಿ ಅಂತಲೇ ನಮ್ಮಲ್ಲಿ ಬುದ್ಧಿಯನ್ನು ದೇವಿ ಅಂತ ಕರೀತಾರೆ. ಹೀಗೆ ಈ ಮೇಧಾವಿ ಅಂದರೆ ಪಾಠ ಕೇಳಿದ, ಕ್ಲಾಸಿಂದ ಆಚೆ ಹೋಗಬೇಕಿದ್ರೆ ಮರ್ತ, ಇಂಥವನಿಗೆ ವೇದಾಂತ ವಿಚಾರ ಹೇಳಿ ಏನ್ರಿ ಪ್ರಯೋಜನ? ಅದಕ್ಕೋಸ್ಕರ ಶ್ರುತಾರ್ಥ ಧಾರಣ ಕ್ಷಮ ಬುದ್ಧಿಮಾನ್, ಕೇಳಿದ್ದನ್ನು ನೆನಪಿಟ್ಟುಕೊಳ್ಳುವಿಕೆಗೆ ಮೇಧಾ ಅಂತ ಹೆಸರು. ಅಂಥ ಸಾಮರ್ಥ್ಯ ಇರುವವನು ಮೇಧಾವಿ ಅಂತ. ಇದನ್ನೇ ನಮ್ಮಲ್ಲಿ ಹೇಳ್ತಾರೆ ಸಾಮಾನ್ಯ, ಸಕೃತ್ ಪಾಠಿ, ಒಮ್ಮೆ ಕೇಳಿದರೆ ಹಾಗೆ ನೆನಪಿರುತ್ತೆ ಹೀಗೆ ಅಂತ. ಈ ಸಂದರ್ಭ ಬಂದಿದ್ದಕ್ಕೆ ಹೇಳ್ತೇನೆ. ಭಗವತ್ಪಾದರ ಶಿಷ್ಯರಲ್ಲಿ ಒಬ್ಬರಾದಂಥ ಪದ್ಮಪಾದಾಚಾರ್ಯರು ಅವರು ಒಂದು ಗ್ರಂಥವನ್ನು ರಚನೆ ಮಾಡಿದರು. ಬ್ರಹ್ಮಸೂತ್ರಗಳಿಗೆ ಅವರು ಒಂದು ವ್ಯಾಖ್ಯಾನವನ್ನು ಬರೆದರು. ಅದನ್ನು ಬರೆದು ತನ್ನ ಸೋದರ ಮಾವನ ಮನೆಯಲ್ಲಿ ಇಟ್ಟು ಇವರು ದೇಶ ಪರ್ಯಟನೆಗೆ ಹೋದರು. ಕೊನೆಗೆ ಏನಾಯಿತು ಅಂದರೆ, ಆ ಮಾವನಿಗೆ ಈ ಸೋದರಳಿಯನ ಬುದ್ಧಿವಂತಿಕೆಯನ್ನು ಕಂಡು ಎಲ್ಲಿಲ್ಲದ ಅಸೂಯೆ. ಎಂಥೆಂಥ ಮಾವಂದಿರಿದ್ದಾರೆ ನೋಡಿ ನಮ್ಮ ಇತಿಹಾಸದಲ್ಲಿ ಅಲ್ವಾ. ರಾಮಾಯಣದಲ್ಲೊಬ್ಬ ಮಾವ ಬರ್ತಾನೆ, ಮಹಾಭಾರತದಲ್ಲೊಬ್ಬ ಮಾವ ಬರ್ತಾನೆ. ಅರೆ ಅರೆ ಅಷ್ಟು ಸಾಲದು ಅಂಥೇಳಿ ಇಲ್ಲೂ ಕಲಿಯುಗದಲ್ಲೂ ಸಹ ಇಂಥ ಮಾವಂದಿರು ಸಹ ಇರ್ತಾರೆ. ಅವತ್ತೆಲ್ಲ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬ ಇಂಥ ಮಾವ. ಇವತ್ತು ಮನೆಗೆ ಒಬ್ಬೊಬ್ಬರು ಇಂಥ ಮಾವಂದಿರಿರ್ತಾರೆ. ಹೀಗೆ ಅವರು ಬರೋಷ್ಟು ಹೊತ್ತಿಗೆ ಅದನ್ನು ತೆಗೆದು ಸುಟ್ಟುಬಿಟ್ರು. ಮೊದಲಿನಿಂದಲೂ ನಮ್ಮ ದೇಶದಲ್ಲಿ ಈ ಜ್ಞಾನದ ಶತ್ರುಗಳು ಇದ್ದೇ ಇದ್ದರು. ಇವತ್ತದನ್ನು ಬೇರೆ ರೀತಿಯಲ್ಲಿ ನಾವು ತುಳಿತಾ ಇದ್ದೇವೆ. ಕೊನೆಗೆ ಬಂದು ಕೇಳಿದರು, ಇಲ್ಲಪ್ಪ ನನಗೆ ಗೊತ್ತಿಲ್ಲ ಅಂತ ಕೈ ಚೆಲ್ಲಿಬಿಟ್ರು. ಏನು ಮಾಡಬೇಕು ಈಗ? ಬಂದು ಭಗವತ್ಪಾದರ ಹತ್ರ ಹೇಳ್ತಾರೆ, ಹೀಗಾಗೋಯ್ತು, ನನ್ನ ಗ್ರಂಥ ನಷ್ಟ ಆಗೋಯ್ತು ಅಂತ. ಆಗ ಅಷ್ಟೇ ಅಲ್ಲ, ಸಾಲದ್ದಕ್ಕೆ ಅವರ ನೆನಪಿನ ಶಕ್ತಿ ನಷ್ಟ ಆಗಲಿ ಅಂಥೇಳಿ ಒಂದು ಆಯುರ್ವೇದದ ಕಷಾಯವನ್ನು ಕುಡಿಸ್ಬಿಟ್ರು. ಈಗ ನಾನು ಅದನ್ನು ಮತ್ತೆ ಪುನಃ ಬರೆಯುವ ಸ್ಥಿತಿಯಲ್ಲಿಲ್ಲ, ನಾನೇನು ಮಾಡಲಿ ಅಂತ ಅಸಹಾಯಕರಾಗಿ ಹೇಳಿದರು. ಆಗ ಭಗವತ್ಪಾದರನ್ನು ಮಾತು ಹೇಳ್ತಾರೆ, ಯೋಚನೆ ಮಾಡಬೇಡ, ಆ ಗ್ರಂಥವನ್ನು ಬರೆದಾಗ ನೀ ನನ್ನ ಎದುರಿಗೆ ಒಂದು ಸಲ ಓದಿ ಹೇಳಿದ್ದೀಯಲ್ವಾ, ಅಷ್ಟು ನೆನಪಿದೆಯೋ ಹೇಳ್ತೇನೆ ಬರ್ಕೊಂಡ್ರು. ದಟ್ ಈಸ್ ಕಾಲ್ಡ್ ಪಂಚಪಾದಿಕ. ಇದೇನು ಆಶ್ಚರ್ಯ ಅಲ್ಲ ನಮ್ಮ ದೇಶದ ಇತಿಹಾಸದೊಳಗೆ. ಈ ಹಿನ್ನೆಲೆಯಲ್ಲೇ ಇರಬೇಕು. ಒಬ್ಬ ಸೈಕ್ಯಾಟಿಸ್ಟ್ ಒಂದು ಮಾತನ್ನು ಹೇಳ್ತಾನೆ, ಪ್ರತಿಯೊಬ್ಬ ಮನುಷ್ಯನಿಗೂ ಮಿದುಳು ಅತ್ಯಂತ ಬಲವಾದಂಥ ಶಕ್ತಿಯ ಕೇಂದ್ರ. ಆದರೆ ಇಂಥ ಮೆದುಳನ್ನು ಯಾವನೂ ಪೂರ್ತಿಯಾಗಿ ಬಳಸ್ಕೊಳ್ಳೋದಿಲ್ಲ. ಅಬ್ಬಬ್ಬ ಅಂದರೆ ಮಹಾಜಾಣ ಅನ್ನೋನು ಸಹ ಅದನ್ನು 30-35% ಬಳಸ್ಕೊಳ್ತಾನೆ. ಹಾಗಿದ್ರೆ ಇನ್ನು 65-70% ವೇಸ್ಟ್ ಆಗಿಬಿಡುತ್ತೆ ಅದು ಹೀಗೆ ಅಂತ. ಆದರೆ ಆತ ಹೇಳ್ತಾನೆ, ಆಚಾರ್ಯ ಶಂಕರರು ಅವರ ಕೃತಿಗಳನ್ನು ನೋಡಿದಾಗ ನನಗನ್ನಿಸುತ್ತೆ, ಪ್ರಾಯಶಃ ಅವರು 85-90 ಲೆವೆಲಲ್ಲಿ ತಮ್ಮ ಬುದ್ಧಿಯನ್ನು ಅಂದರೆ ಮೆದುಳಿನ ಶಕ್ತಿಯನ್ನು ಬಳಸ್ಕೊಂಡಿದ್ರು ಹೀಗೆ ಅಂತ. ಅಲ್ಲ, ಹಾಗೆ ಹೇಳುವವನು ಒಬ್ಬ ಸೈಕಾಟ್ರಿಸ್ಟ್, ಒಬ್ಬ ಹ್ಯೂಮನ್ ಬೀಯಿಂಗೇ ಅವನು ಸಹ. ಸಾಕ್ಷಾತ್ ಶಿವನ ಅವತಾರ ಅಂತಲೇ ಪ್ರಸಿದ್ಧರಾದವರಿಗೆ ಅದು 100% ಇರ್ಬೋದು. ಇವನು ಹೇಳೋದು ಅವ್ರನ್ನೇನು ಪ್ರತ್ಯಕ್ಷ ನೋಡಿಲ್ಲ, ಅವ್ರ ಕೃತಿಗಳನ್ನು ನೋಡಿ ಹೇಳೋದು. ಆದರೆ ಅವರ ಕೃತಿಗಳಲ್ಲಿ ಇಂಥದ್ದು ನಮಗೆ ಸಾಕಷ್ಟು ಸಿಗ್ತದೆ. ನಮ್ಮ ದೇಶದಲ್ಲಿ ಎಂತಹ ಈ ನೆನಪಿನ ಶಕ್ತಿ ಇರುವವರು ಇದ್ದರು. ಶ್ರೀಹರ್ಷ ಅಂತ ಒಬ್ಬ ಮಹಾ ಕವಿ ಇದ್ದ. ಯಾಕೆ ಹೇಳ್ತಿದ್ದೆ ಅಂದರೆ, ಆ ಮೇಧಾವಿಯಾಗಿರಬೇಕು ಅನ್ನೋದಕ್ಕೆ. ಅವನು ಮಹಾಬುದ್ಧಿವಂತ. ಅವನ ತಂದೆಯ ಹತ್ತಿರ ಪಾಠ ಕಲಿತ. ಅವನು ತಾಯಿ ಶಾರದೆಯನ್ನು ಕುರಿತು ಆರಾಧನೆ ಮಾಡಿದ. ಚಿಂತಾಮಣಿ ಎನ್ನುವಂಥ ಒಂದು ಮಂತ್ರದ ಉಪದೇಶದಿಂದ ಆಕೆಯನ್ನು ಒಲಿಸಿಕೊಂಡು ಗ್ರಂಥ ರಚನೆಯನ್ನು ಮಾಡಿದ. ಅವನ
ಆರಾಧನೆಗೆ ಒಲಿದಂತಹ ಅವಳು ಇವನನ್ನು ಹರಿಸಿದಳು. ಮುಂದೆ ಆತ ನೈಷಧ ಚರಿತಂ ಅಂತ ನಳಚರಿತ್ರೆಯನ್ನು ಬರೆದು ತನ್ನ ತಂದೆಯ ಹತ್ರ ಅದನ್ನು ಓದ್ತಾನೆ. ಅದನ್ನು ಕೇಳಿದಾಗ ತಂದೆಗೆ ಬಹಳ ಸಂತೋಷ ಆಯ್ತಂತೆ, ಆದರೆ ಅಷ್ಟೇ ದುಃಖ ಆಯ್ತಂತೆ. ಯಾಕೆ ಸಂತೋಷ ಅಂದರೆ, ಎಂಥ ಅದ್ಭುತವಾದಂಥ ಕಾವ್ಯವನ್ನು ನೀನು ರಚನೆ ಮಾಡಿದ್ದೀಯ ಅಂತ ನನಗೆ ಬಹಳ ಸಂತೋಷ ಆಗ್ತದೆ. ಆದರೆ ನೀನು ಬರೆದಂಥ ಕೆಲವು ಶಬ್ದವಾದರೂ ಲೋಕದ ಜನರಿಗೆ ಅರ್ಥ ಆಗುತ್ತೇನೋ? ಅರ್ಥ ಆಗೋದಿಲ್ಲ ಅಂತ ನನಗೆ ದುಃಖ ಆಗ್ತಾ ಇದೆ. ಅಷ್ಟು ಕಠಿಣ ಪದಪುಂಜಗಳನ್ನು ನೀನು ಬಳಸಿದ್ದೀಯೆ. ಜನ ಯಾವಾಗಲೂ ಸುಲಭವಾದದ್ದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಷ್ಟೇ ಹೊರತನೂ ಸಹ ಕಷ್ಟದ್ದನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ವ? ನನ್ನ ಸ್ನೇಹಿತರ ಹತ್ರ ಒಬ್ಬರು ಓದುಗರು ಕೇಳಿದರು, ನೀವೆಲ್ಲ ಈ ಜನ ಓದುವ ಗ್ರಂಥಗಳನ್ನು ಬರೆಯೋದಿಲ್ವೋ ಹೇಗೆ ಅಂತ. ಅಂದರೆ ಶಾಸ್ತ್ರದ ಗ್ರಂಥಗಳನ್ನು ಬರೆದಾಗ ಜನಸಾಮಾನ್ಯರು ಓದೋದಿಲ್ವಲ್ಲ. ಚಂದಮಾಮ, ಇವತ್ತಿನ ನ್ಯೂಸ್ ಪೇಪರು ಅಥವಾ ಏನೋ ಧಾರಾವಾಹಿ, ಕಥೆ ಇವಂತಗಳು ಇದ್ದರೆ ಜನ ಓದ್ತಾರೆ. ಓದುವಂಥದ್ದು ಏನಾದ್ರು ಬರೀರಿ ಅಂತ. ಒಳ್ಳೆ ಮೌಲಿಕವಾದ ಕೃತಿಗಳೇ ಅವ್ರು ಬರೆದಿದ್ದು. ಅಂದರೆ ಜನರ ಟೇಸ್ಟ್, ಅಭಿರುಚಿ ಹೇಗಿರುತ್ತೆ ಅಂದರೆ, ನಾವು ನಮ್ಮ ಇದ್ದ ಬುದ್ಧಿಯಲ್ಲಿ ಅದನ್ನು ಓದಬೇಕೇ ಅಷ್ಟೇ ಹೊರತನು ಓದಿ ನಮ್ಮ ಬುದ್ಧಿ ಬೆಳೆಸ್ಕೊಳ್ಬೇಕು ಅಂತ ವಿಚಾರ ಮಾಡೋದಿಲ್ಲ. ಇದು ಇವತ್ತಿನ ಸ್ಥಿತಿ ಮಾತ್ರ ಅಲ್ಲ, ಅಂದೂ ಇತ್ತು. ಹಾಗೆ ಶ್ರೀಹರ್ಷನ ತಂದೆ ಈ ಮಾತನ್ನು ಹೇಳಿದಾಗ ಬಹಳ ಬೇಸರ ಆಯಿತು. ಹೌದು, ನಾನಿನ್ನು ಬರದೆ ಯಾವುದೋ ಮಹಾರಾಜನಿಗೆ ಒಪ್ಪಿಸಿದೆ, ಅವನಿಗೆ ಅರ್ಥ ಆಗಲಿಲ್ಲ, ಸುಮ್ಮನೆ ಅವನು ಗುಂಡ್ಕಲ್ ತರಹ ಕುಳಿತುಕೊಂಡು ಹಾಗೇ ಅದನ್ನು ಬಿಟ್ಬಿಟ್ರೆ ಏನು ಕಥೆ ಅಂತ ಹೇಳಿ, ಕೊನೆಗೆ ಒಬ್ಬ ರಾಜನ ಎದನ್ನೆಲ್ಲ ಹೋಗಿ ಓದ್ದ ಅಂತ ಹೇಳುತ್ತೆ ಇತಿಹಾಸ. ಅವನು ಅಂದ್ಕೊಂಡ ಹಾಗೆ ಆಯಿತು, ಅವನಿಗೇನು ಅರ್ಥ ಆಗಲಿಲ್ಲ. ನೇರ ಬಂದ, ಬೇಸರ ಆಯಿತು, ಅದನ್ನು ತೊಗೊಂಡೋಗಿ ಹೊಳಿಗೆ ಹಾಕಿಬಿಟ್ಟ. ಅಪ್ಪನ ಹತ್ರ ಕೇಳ್ದ ಏನು ಮಾಡಲಿ ಅಂತ. ಸುಲಭವಾಗಿ ಬರೀ ಇನ್ನೊಂದು ಸಲ ಅಂತ. 2ನೇ ಸಲ ಬರೆದ ನಳಚರಿತ್ರೆಯನ್ನು. ಆಗ ಅವನ ದೃಷ್ಟಿಯಲ್ಲಿ ಅದಕ್ಕಿಂತ ಸುಲಭ, ಅದರ ಲೋಕದ ಜನ ದೃಷ್ಟಿಯಲ್ಲಿ ಅದು ಹಾಗೇ ಇತ್ತು. ಮತ್ತೆ ಬೇಸರ ಆಯಿತು. ಕೊನೆಗೆ ಹೋಗಿ ತೊಗೊಂಡು ಹೋಗಿ ಅದನ್ನೂ ಹೊಳಿಗೆ ಬಿಸಾಡಿದ 2 ಸಲ. ಮತ್ತೆ ತಂದೆ ಹತ್ರ ಕೇಳಿದ, ಏನು ಮಾಡಲಿ? ಏನೂ ಮಾಡಬೇಡ, ನೀ ದಡ್ಡಾಗುವಂದ ಅಪ್ಪ. ಏನು ದುರ್ದೈವ ನೋಡ್ರಿ, ನೀ ದಡ್ಡಾಗಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೊಂದು ಉಪಾಯ ಹೇಳ್ತೇನೆ ಅಂದ ಅಪ್ಪ. ಏನು ಅಂದರೆ, ನೋಡು, ಉದ್ದಿನ ಕಾಳನ್ನು ಚೆನ್ನಾಗಿ ಮೊಸರಲ್ಲಿ ನೆನೆಸಿ ಆದಮೇಲೆ ಅದನ್ನು ಹುಣ್ಣಿಮೆಯ ದಿವಸ ತಿಂಗಳು ಬೆಳಕಿನಲ್ಲಿ ತೊಂಡೆಯ ಹಣ್ಣಿನ ಬಳ್ಳಿ ಬರುತ್ತಲ್ಲ, ಚಪ್ಪರ ಹಾಕ್ತಾರೆ ಅದರ ಕೆಳಗೆ ಕುಳಿತು ನೀನು ಆ ಉದ್ದಿನ ಕಾಳನ್ನು ತಿನ್ನು. ಕೆಲವು ದಿನ ಹೀಗೇ ಮಾಡಬೇಕು, ಎಷ್ಟೋ ಹುಣ್ಣಿಮೆಗಳ ಕಾಲ ಮಾಡಬೇಕು. ಆಗ 1 ವರ್ಷ ಆಗೋಷ್ಟೊತ್ತಿಗೆ ನೀನು ದಡ್ಡಾಗ್ತೀಯ ಅಂದ. ಇದನ್ನೆಲ್ಲ ಕೇಳಿದಾಗ ನಮಗೆ ಎಲ್ಲೋ ಒಂದು ಕಡೆ ಹೃದಯ ಚುರುಕನ್ನತ್ತೆ. ಆ ಜನ್ಮ ಕೊಟ್ಟ ತಂದೆಗೆ ಎಷ್ಟು ಬೇಸರ ಆಗಿರಲಿಕ್ಕಿಲ್ಲ ಈ ಮಾತನ್ನು ಹೇಳಬೇಕಿದ್ರೆ. ಬುದ್ಧಿವಂತನಾದ್ರಿಂದ ಮಗನ ಕೃತಿಯನ್ನು ಲೋಕದ ಜನ ಆರಿಸ್ಕೊಳ್ಳೋದಿಲ್ಲ. ಈಗ ಅವನು ದಡ್ಡನಾಗಬೇಕು. ಸರಿ ಅಂಥೇಳಿ ಇದೇ ಕೆಲಸ ಮಾಡಿದ. ಆ ಒಂದು ದಿನ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಸಂಜೆ ಹೋಗಿ ಕುಳಿತು ಉದ್ದಿನ ಕಾಳನ್ನು ತಿಂತಾ ಇದ್ದ. ಆ ಸಂದರ್ಭದಲ್ಲಿ ಅವನ ಗೆಳೆಯ ಬಂದು ಕೇಳಿದನಂತೆ, ಶ್ರೀಹರ್ಷ ಕಿಂಕರೋಷಿ ಅಂತ, ಏನು ಮಾಡ್ತಿದ್ದೀಯಪ್ಪ ಅಂತ. ಆಗ ಅವನು ದಡ್ಡನಾಗಿದ್ದ. ದಡ್ಡನಾದ ಶ್ರೀಹರ್ಷ ಉತ್ತರ ಕೊಟ್ಟ ಪರಿಯನ್ನು ಕೇಳಿ ಹೇಳ್ತಾನೆ, ಅಶೇಷ ಶೇಮುಷಿ ಮುಷ ಮಾಷ ಮಶ್ಯನಾಮಿ ಅಂದ. ಏನು ಹಂಗಂದರೆ, ಅಶೇಷ ಅಂದರೆ ಸಂಪೂರ್ಣ, ಶೇಮುಷಿ ಅಂದರೆ ಬುದ್ಧಿ ಅಂತ ಅರ್ಥ. ಬುದ್ಧಿರ್ ಮನೀಷಾಧಿಷಣ ಧೀಃ ಪ್ರಜ್ಞಾ ಶೇಮುಷಿ ಮತಿ ಅಂತ ಕೋಶ. ಬುದ್ಧಿ ಅಂತ ಹೇಳಲಿಲ್ಲ ಅವನು, ಮನೀಷ ಅಂತಲೂ ಹೇಳಲಿಲ್ಲ. ಅಪ್ರಸಿದ್ಧವಾದ ಶಬ್ದಗಳು ಆ ಸಂದರ್ಭದಲ್ಲೂ ಸಹ.
ಅಶೇಷ ಶೇಮುಷಿ ಅಂದರೆ ನನ್ನ ಸಂಪೂರ್ಣ ಬುದ್ಧಿಯ ಮುಷ ಅಂದರೆ ಮುಷಸ್ಥೆಯ ನಾಶಕ್ಕಾಗಿ ಮಾಷ ಉದ್ದಿನ ಕಾಳನ್ನು ಅಶ್ಯನಾಮಿ ಅಂತಂದ. ಅವನು ದಡ್ಡನಾಗಿದ್ದಂತೆ ಅಷ್ಟೊತ್ತಿಗೆ. ದಡ್ಡನಾದ ಶ್ರೀಹರ್ಷನೇ ನಮ್ಮ ಪಾಲಿಗೆ ಇಷ್ಟು ಕಷ್ಟ, ಇನ್ನು ಅವನು ಆ ಬುದ್ಧಿವಂತ ಸ್ಥಿತಿಯಲ್ಲಿ ಬರೆದಾಗ ಅದು ಹೇಗಿರ್ಬೋದು. ಅವನು ಅದ್ವೈತ ವೇದಾಂತದಲ್ಲಿ ಖಂಡನ ಖಾದ್ಯ ಅಂತ ಗ್ರಂಥ ಬರೆದಿದ್ದಾನೆ. ಅದು ಕಬ್ಬಿಣದ ಕಡಲೆ. ಯಾಕೆ ಹೇಳಿದೆ ಇದನ್ನು? ಮೇಧಾವಿ ಅಂತ. ವೇದಾಂತಕ್ಕೆ ಬೇಕಾದಂಥ ಬುದ್ಧಿಯ ಹರಿತತೆ ಇಂತಹದ್ದು ಅಂತ. ಹಾಗಿಲ್ಲದೆ ಇದ್ದರೆ ಆತ್ಮತತ್ವವನ್ನು ಕುರಿತು ವಿಚಾರ ಮಾಡಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಕೇಳಿ ಅಲ್ಲಿಯೇ ಮರಿತಾನೆ ಅಂದರೆ ಅವನಿನ್ನೇನು ಬಂದು ಸಾಧನೆ ಮಾಡ್ತಾನೆ, ಏನು ಒಳಮುಖವಾಗಿ ಚಿಂತನೆ ಮಾಡ್ತಾನೆ. ಮೇಧಾವಿ. ಮತ್ತು ಎರಡನೇದು ಅಲ್ವ ಪುರುಷ ಅಂತುಂಟು, ಅದು ಜನರಲ್ ವರ್ಡ್. ಅದು ಅಂದರೆ ಗಂಡಸರೇ ಆಗಬೇಕು ಅನ್ನೋದು ಅರ್ಥ ಅಲ್ಲ. ವೇದಾಂತದಲ್ಲಿ ಪುರುಷ ಅನ್ನೋದಕ್ಕೆ ಅರ್ಥ ಪುರೀಶೇತೆ ಇತಿ ಪುರುಷ, ಆತ್ಮವಸ್ತು ಹೃದಯದಲ್ಲಿ ಇರುತ್ತೆ, ಆದ್ದರಿಂದ ಪುರುಷರ. ಹಾಗಾಗಿ ಸ್ತ್ರೀಯರೂ ಪುರುಷರೇ ವೇದಾಂತ ದೃಷ್ಟಿಯಲ್ಲಿ. ಪುರುಷ ಅಂದರೆ ಹ್ಯೂಮನ್ ಬೀಯಿಂಗ್ ಅಂತ ಅಷ್ಟೇ ಅರ್ಥ, ಮನುಷ್ಯ ಅಂತ ಅರ್ಥ. ಮತ್ತು ಎರಡನೇದು ವಿದ್ವಾನ್. ಅವನು ಹೇಗಿರಬೇಕು ಅಂದರೆ ವಿದ್ವಾನ್ ಆಗಿರಬೇಕು. ವಿದ್ವಾನ್ ಆಗಿರಬೇಕು ಅಂದರೆ ಊಹಾಪೋಹ ವಿಚಕ್ಷಣ. ಅಂದರೆ ಆತ ಗುರುಗಳು ಪಾಠದ ಮಧ್ಯೆಯಲ್ಲಿ ಅಕಸ್ಮಾತ್ತಾಗಿ ಯಾವುದಾದ್ರೂ ಒಂದು ವಿಚಾರವನ್ನು ಬಿಟ್ಟಿದ್ದರೆ ತನ್ನ ಅಧ್ಯಯನದ ನೆಲೆಯಲ್ಲಿ ಅದನ್ನು ತಾನೇ ವಿಚಾರ ಮಾಡಿ ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ಜಾಣನಾಗಿರಬೇಕು. ಊಹಾಪೋಹ ವಿದ್ವಾನ್. ಮತ್ತು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಆತ ವೇದಾಂತ ಓದೋಕ್ಕಿಂತ ಮುನ್ನ ನ್ಯಾಯಶಾಸ್ತ್ರದಲ್ಲಿ, ಮೀಮಾಂಸಾಶಾಸ್ತ್ರದಲ್ಲಿ, ಈ ಎಲ್ಲ ಶಾಸ್ತ್ರಗಳಲ್ಲಿ ಆತ ಅಧ್ಯಯನವನ್ನು ಮಾಡಿರಬೇಕು. ಇದರಿಂದ ಅವನ ಬುದ್ಧಿ ಶಾರ್ಪ್ ಆಗತ್ತೆ, ಹರಿತವಾಗತ್ತೆ ಅಂತ. ಹಾಗಾಗಿ ವಿದ್ವಾನ್ ಮತ್ತು ಊಹಾಪೋಹ ವಿಚಕ್ಷಣ. ಅವನು ಗುರುಗಳು ಪಾಠ ಹೇಳುವಾಗ ಬಿಟ್ಟಿದ್ದನ್ನು ಸ್ವತಂತ್ರವಾಗಿ ವಿಚಾರ ಮಾಡಿ ತಿಳ್ಕೊಳ್ಬೇಕು. ಇಂಥವನು ಆತ್ಮವಿದ್ಯಾಯಾಮ್ ಅಧಿಕಾರಿ. ಆತ್ಮವಿದ್ಯೆಗೆ ಅಧಿಕಾರಿ ಅಂದರೆ ವೇದಾಂತವನ್ನು ಓದುವಾಗ ಈ ಎಲ್ಲ ಶಾಸ್ತ್ರದ ಹಿನ್ನೆಲೆ ಇರಬೇಕು, ಅಷ್ಟು ಬುದ್ಧಿ ಪಾಠವತೆ ಇರಬೇಕು, ಮತ್ತು ವಿಚಾರ ಮಾಡಬೇಕು ಅಂತ ಹೇಳಿದ್ರಿಂದಲೇ ಸ್ವಲ್ಪ ಎಳೆ ವಯಸ್ಸು ಆಗಿರಬೇಕು, ಮತ್ತು ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇರಬೇಕು. ಇಷ್ಟು ಅರ್ಹತೆ ಇದ್ದರೆ ಅವನು ಅಧಿಕಾರಿ ಆತ್ಮವಿದ್ಯಾಯಾಮ್. ಆತ್ಮವಿದ್ಯೆಗೆ ಆತ ಅಧಿಕಾರಿ ಅಂತ ಕರೆಸಿಕೊಳ್ತಾನೆ. ಅವನೇ ಇದಕ್ಕೆ ಅರ್ಹ. ಅಂದರೆ ಇಂಥವನಿಗೆ ವೇದಾಂತವನ್ನು ಉಪದೇಶ ಮಾಡಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು 17ನೇ ಶ್ಲೋಕಕ್ಕೆ ಹೋಗೋಣ. ಈ 17ನೇ ಶ್ಲೋಕದಲ್ಲಿ ವಿವೇಕಿನಃ ವಿರಕ್ತಸ್ಯ ಶಮಾದಿ ಗುಣಶಾಲಿನಃ ಮುಮುಕ್ಷೋರೇವ ಹಿ ಬ್ರಹ್ಮಜಿಜ್ಞಾಸಾ ಯೋಗ್ಯತಾ ಮತ. ವೇದಾಂತ ಯಾವನನ್ನು ಹೋಗಿ ಸೇರ್ತದೆ ಅಂದರೆ ಯಾವನಿಗೆ ವೇದಾಂತ ಅಂದರೆ ಇಲ್ಲಿ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ ಈ ಶ್ಲೋಕದಲ್ಲೂ ಪುನಃ. ಅವನು ವಿವೇಕಿ ಆಗಿರಬೇಕು, ಎರಡನೇದು ವಿರಕ್ತನಾಗಿರಬೇಕು, ಮೂರನೇದು ಶಮಾದಿ ಗುಣ ಸಂಪನ್ನನಾಗಿರಬೇಕು, ನಾಲ್ಕನೇದು ಮುಮುಕ್ಷು ಆಗಿರಬೇಕು. ಇಂಥವನಿಗೆ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. 4 ಹೇಳುತ್ತೆ. ಈಗ ಒಂದೊಂದನ್ನೇ ವಿಚಾರ ಮಾಡಬೇಕು ನಾವು. ವಿವೇಕ, ಈ ಪುಸ್ತಕದ ಹೆಸರೇ ವಿವೇಕ ಚೂಡಾಮಣಿ ಅಂತ. ಆ ಶಬ್ದವನ್ನು ನಾವು ಇಲ್ಲಿ ನೇರ ನೋಡ್ತಾ ಇದ್ದೇವೆ. ನಮ್ಮಲ್ಲಿ ಬಹಳಷ್ಟು ಜನ ವಿದ್ಯಾವಂತರಿರ್ತಾರೆ, ವಿಚಾರವಂತರಿರ್ತಾರೆ, ಆದರೆ ವಿವೇಕಿಗಳಾಗಿರುವುದಿಲ್ಲ. ವಿದ್ಯಾವಂತರಿಗೂ ವಿಚಾರವಂತರಿಗೂ ವ್ಯತ್ಯಾಸ ನಮಗೆ ಗೊತ್ತೇ ಆಗುತ್ತೆ. ಆದರೆ ವಿದ್ಯಾವಂತರೆಲ್ಲರೂ ವಿವೇಕಿಗಳಾಗಬೇಕು ಅಂತ ನಾವು ಬಯಸ್ತೇವೆ, ಆದರೆ ಆಗೋದಿಲ್ಲ. ಹಾಗಿದ್ದರೆ ವಿವೇಕಕ್ಕೂ ವಿದ್ಯೆಗೂ ಏನು ವ್ಯತ್ಯಾಸ ಅಂತ ಪ್ರಶ್ನೆ. ವಿದ್ಯಾವಂತರೆಲ್ಲ ವಿವೇಕಿಗಳಾಗಿರೋದಿಲ್ಲ, ವಿವೇಕಿಗಳ ಎಲ್ಲರೂ ಸಹ ವಿದ್ಯಾವಂತರೇ ಆಗಿರಬೇಕು ಅಂತಲೂ ಇಲ್ಲ. ವಿವೇಕ ಅಂದರೆ ಏನು?
ಅಂದರೆ ಸರಿ ತಪ್ಪುಗಳನ್ನು ವಿಂಗಡಿಸಿ ತಿಳಿಯುವಂತಹ ಶಕ್ತಿ. ಆತ್ಮ ಅನಾತ್ಮ ವಸ್ತುಗಳನ್ನು ವಿಂಗಡಿಸಿ ತಿಳಿಯುವ ಶಕ್ತಿಗೆ ವಿವೇಕ ಅಂತ ಹೆಸರು. ದೇಹ ಇದು ಸಾವಿಗೆ ಒಳಗಾಗುವಂತಹದ್ದು. ಆತ್ಮವಸ್ತು ಇಲ್ಲಿರುವುದರಿಂದ ಇದೂ ಸಹ, ಜಡವಾದ ಈ ದೇಹವೂ ಸಹ ಇದು ಚೇತನದಂತೆ ತೋರ್ತಾ ಇದೆ. ಹೀಗೆ ನಿರಂತರ ಆತ್ಮವಸ್ತುವನ್ನು ಅನಾತ್ಮವಸ್ತುವಾದ ದೇಹವನ್ನು ಬೇರ್ಪಡಿಸಿ ತಿಳಿಯುವಂಥದ್ದೇ ವಿವೇಕ. ಇದಕ್ಕೊಂದು ಲೌಕಿಕ ದೃಷ್ಟಾಂತವನ್ನು ನಾನು ಸ್ಪಷ್ಟ ಕೊಟ್ಟಾಗ ನಿಮಗೆ ಹೆಚ್ಚು ಮನವರಿಕೆ ಆದೀತು. ಒಂದು ಊರಿನಲ್ಲಿ 4 ಜನ ಸ್ನೇಹಿತರಿದ್ದರಂತೆ. ಆ 4 ಜನರು ವೈದ್ಯಕೀಯ ವಿದ್ಯೆಯನ್ನು ಓದಿದ್ದರು. ಅದರೊಳಗೆ ಒಬ್ಬ ಮೂಳೆ ತಜ್ಞ ಆಗಿದ್ದ, ಇನ್ನೊಬ್ಬ ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದ, ಇನ್ನೊಬ್ಬನಿಗೆ ಈ ಪ್ರಾಣದ ಬಗ್ಗೆ ವಿಶೇಷವಾದಂತಹ ತಿಳುವಳಿಕೆ ಇತ್ತು, ಇನ್ನೊಬ್ಬ ಅವನಿಗಿದೆಲ್ಲದೂ ಗೊತ್ತಿತ್ತು, ಆದರೆ ಅವನು ಯಾವುದ್ರೊಳಗೂ ಸ್ಪೆಷಲಿಸ್ಟ್ ಅಂತ ಕರೆಸ್ಕೊಳ್ತಾ ಇರಲಿಲ್ಲ. ಒಂದು ಸಲ ಹೋಗ್ತಾಯಿದ್ರು ದಾರಿಯಲ್ಲಿ ಒಂದು ಕಡೆಗೆ ಇದು ಮೂಳೆಯ ರಾಶಿ ಬಿದ್ದಿತ್ತು. ಆಗ ಆ ಮೂಳೆ ತಜ್ಞ ಹೇಳಿದಂತೆ, ಇದು ಯಾವ ಪ್ರಾಣಿಗೆ ಸಂಬಂಧಪಟ್ಟ ಮೂಳೆ ಅಂತ ನಿಮಗೆ ಯಾರ್ಯಾರು ಗೊತ್ತಾಗುತ್ತಾ ಅಂತ ಕೇಳಿದ. ಇಲ್ಲಪ್ಪ ಗೊತ್ತಾಗಲ್ಲ, ಯಾಕಂದರೆ ನೀನಾದರೆ ಮೂಳೆ ತಜ್ಞ ಇದೆಯೇ, ನಿನಗೆ ಗೊತ್ತಾಗುತ್ತೆ, ಹೇಳು ನೋಡೋಣ ಅಂತ. ಆಗ ತಕ್ಷಣ ಹೇಳಿದಂತೆ, ಇದು ಒಂದು ಹುಲಿಯ ಮೂಳೆಯ ರಾಶಿ ಅಂತ. ಆಗ ತಕ್ಷಣ ಹೇಳಿದಂತೆ, ನಾನು ಈ ಎಲ್ಲ ಮೂಳೆಗಳನ್ನು ಸರಿಯಾಗಿ ಜೋಡಿಸಬಲ್ಲೆ ಅಂದ. ಜೋಡಿಸ್ತೀಯ ನೋಡೋಣ, ಜೋಡಿಸು ಅಂತ ಕುತೂಹಲ ಇವರಿಗೆ. ಜೋಡಿಸಿದರು, ಅವನು ಜೋಡಿಸಿದ. ಆಗ ತಕ್ಷಣ ಹೇಳಿದಂತೆ ಸ್ಕಿನ್ ಸ್ಪೆಷಲಿಸ್ಟ್, ನಾನು ನನ್ನ ವೈದ್ಯಕೀಯ ಅಧ್ಯಯನದ ಶಕ್ತಿಯಿಂದ ಇದರ ಮೇಲೆ ಆ್ಯಸಿಡೀಸ್ ಸ್ಕಿನ್ ಬರೋ ಹಾಗೆ ಮಾಡ್ತೇನೆ ಅಂದ. ನೋಡ್ತಾ ಇರುವಾಗ ಮಾಡೇ ಬಿಟ್ಟ ಅವನು. ಆಗ ಮೂರನೇವನು ಹೇಳಿದಂತೆ, ನೀವು ಇಷ್ಟೆಲ್ಲ ಮಾಡೋದಲ್ಲ, ನನ್ನ ಶಕ್ತಿಯನ್ನು ತೋರಿಸ್ತೇನೆ, ನಾನು ಇದಕ್ಕೆ ಪ್ರಾಣ ತುಂಬಬಲ್ಲೆ ಅಂದ ಅವನು, ಮೂರನೇವನು. ಆಗ ಇಬ್ಬರು ಹೇಳಿದಂತೆ, ತುಂಬ ನೋಡೇ ಬಿಡ್ತೀವಿ ನಾವು ಹೀಗೆ ಅಂತ. ಆಗ ನಾಲ್ಕನೇವನು ಹೇಳಿದಂತೆ, ಒಂದು ಕೆಲಸ ಮಾಡು, ನೀನು ತುಂಬುತ್ತೀಯಂತೆ, ನಾನು ಹೇಳ್ತೇನೆ ಅಲ್ಲಿವರೆಗೂ ತುಂಬಬೇಡ ಅಂತ. ಏನು ಅಂದರೆ, ಪಕ್ಕದ ಮರ ಇದೆಯಲ್ಲ, ನಾನು ಈ ಮರವನ್ನು ಏರ್ತೇನೆ, ಆದ ಮೇಲೆ ನಾನು ನಿನಗೆ ಹೇಳ್ತೇನೆ, ಆವಾಗ ಈ ಕೆಲಸ ಮಾಡ್ತೀಯ ಅಂತ. ಆಗ ಈ ಇಬ್ಬರು ಮೂಳೆ ತಜ್ಞ ಸ್ಕಿನ್ ಸ್ಪೆಷಲಿಸ್ಟ್ ಇಬ್ಬರು ನಕ್ಕರಂತೆ, ಬುದ್ಧಿ ಇದೆ ಅವನು ಹೇಳ್ತಾನೆ ಅಂತ, ಆಗುತ್ತೆ ಅದು ಹೀಗೆ ಅಂತ. ಆಗದೇ ಇರೋ ಕೆಲಸ. ಅಕಸ್ಮಾತ್ತಾಗಿ ಬದುಕಿಗೆ ಬಂದರೂ ಸಹ ಅದೊಂದು ಪ್ಲಾಸ್ಟಿಕ್ ಹುಲಿ ಆಗ್ಬೋದು ಅಷ್ಟೇ, ಇನ್ನೇನಾಗತ್ತೆ, ಏನೂ ಆಗಲ್ಲ ಹೀಗೆ. ಸರಿ, ಅವನು ಮರ ಹತ್ತಿದ, ಇವನು ತನ್ನ ಕೈಯನ್ನು ಸ್ಪರ್ಶ ಮಾಡಿದ, ಅದಕ್ಕೆ ಪ್ರಾಣ ತುಂಬಿದ, ಜೀವ ಬಂದೇ ಬಿಡ್ತು. ಅದಕ್ಕೆ ಬಂದ ತಕ್ಷಣ ಮೊದಲು ಮಾಡಿದ್ದೇ ಇವರನ್ನು ತಿಂದಿತ್ತು ಅದು. ಹೌದು, ಈ 3 ಜನ ವಿದ್ಯಾವಂತರು, ವಿಚಾರವಂತರು, ಹೌದು, ಅಷ್ಟೋ ಇಷ್ಟೋ. ಆ ಮರ ಹತ್ತಿದ್ನಲ್ಲ, ಅವನು ವಿವೇಕಿ. ಹಾಗಾಗಿ ಭಗವತ್ಪಾದರು ಹೇಳ್ತಾರೆ, ನೀನು ವಿದ್ಯಾವಂತನ ಆದರೂ ಸರಿ, ಆಗದೇ ಇದ್ದರೂ ಸರಿ, ಆದರೆ ವಿವೇಕಿ ಆಗಪ್ಪ ಹೀಗೆ ಅಂತ. ಅಂದರೆ ವಿದ್ಯಾವಂತರೆಲ್ಲರೂ ಮುಂದೇನಾಗುತ್ತೆ ಅಂತ ಬಹಳಷ್ಟು ಜನ ವಿಚಾರ ಮಾಡೋದಿಲ್ಲ, ಅಂದಿನ ಚಿಂತೆ ಅಷ್ಟೇ. ಆದರೆ ವಿವೇಕಿಯಾದವನು ಮುಂದಾಗೋದನ್ನು ಸಹ ವಿಚಾರ ಮಾಡ್ತಾನೆ. ಹಾಗಾಗಿ ಇದೊಂದು ದುಷ್ಟ ಪ್ರಾಣಿ ಅಂತ ಆದಮೇಲೆ ಅದಕ್ಕೀಗ ನಾವು ಜೀವದಾನ ಮಾಡಿದರೆ ಏನು ಅನಾಹುತ ಆದೀತು ಅಂತ ಈ 3 ಜನ ಸ್ಪೆಷಲಿಸ್ಟ್ಗಳು ಅದನ್ನು ವಿಚಾರನೇ ಮಾಡಲಿಲ್ವಲ್ಲ. ಆದ್ದರಿಂದ ಈ ವಿವೇಕ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ವಿವೇಕ ಬೇಕು ಅಂತಾರೆ. ಮೊದಲನೇದು ವಿವೇಕಿನಃ, ಮತ್ತು ಎರಡನೇದು ವಿರಕ್ತಸ್ಯ, ವಿರಕ್ತನಾಗಿರಬೇಕು. ಏನಿದು ವಿರಕ್ತನಾದ ಮೇಲೆ ವೇದಾಂತದ ಚಿಂತನೆಯೋ ಅಥವಾ ವೇದಾಂತದ ಚಿಂತನೆಯ ನಂತರ ವೈರಾಗ್ಯವೋ ಅಂತ ಒಂದು ಪ್ರಶ್ನೆ. ನಾವೇನು ಅಂದ್ಕೊಂಡಿದ್ದೇವೆ ಅಂದರೆ, ನಮಗೆ ವೈರಾಗ್ಯ ಬರಲಿ ಅಂಥೇಳಿ ಎಷ್ಟೋ ಜನ ವೇದಾಂತ ವಿಚಾರ ಕೇಳ್ತಾರೆ.
ಆದರೆ ಹಾಗೆ ವೈರಾಗ್ಯ ಬರಲಿ ಅಂತ ಯಾರು ವೇದಾಂತ ವಿಚಾರವನ್ನು ಕೇಳ್ತಾರೋ ಅವರಿಗೆ ವೇದಾಂತ ವಿಚಾರ ಕಿವಿಯ ಒಳಗೆ ಹೋಗೋದಿಲ್ಲ, ಕಿವಿಯ ಮೇಲೆ ಹಾದು ಹೋಗ್ತಾ ಇರುತ್ತೆ ಅದು. ಹಾಗಾಗಿ ವೈರಾಗ್ಯ ಬರುವುದಿಲ್ಲ. ವೈರಾಗ್ಯ ಬಂದವನಿಗೆ ವೇದಾಂತ ವಿಚಾರ, ವೈರಾಗ್ಯ ಬರುವುದಕ್ಕಾಗಿಲ್ಲ. ಅಂದರೆ ವೇದಾಂತ ಮೊದಲು ವೈರಾಗ್ಯ ನಂತರ ಅಲ್ಲ, ವೈರಾಗ್ಯ ಮೊದಲು ವೇದಾಂತ ನಂತರ. ನಮ್ಮಲ್ಲೊಂದು ಮಾತು ಹೇಳ್ತಾರೆ ಕನ್ನಡದೊಳಗೆ, ಕಬ್ಬಿಣ ಕಾದಾಗ ಬಡಿಬೇಕು ಅಂತ. ಅಂದರೆ ವಿರಕ್ತನಾದವನಿಗೆ ವೇದಾಂತ ಉಪದೇಶವೇ ಅಷ್ಟೇ ಹೊರತು ವೈರಾಗ್ಯ ಬರಲಿ ಅಂಥೇಳಿ ವೇದಾಂತ ಅಲ್ಲ. ಆದರೆ ಏನಾಗಿದೆ ಕೇಳಿದರೆ ಬಹಳಷ್ಟು ಜನ ಇವತ್ತು ವೇದಾಂತ ತಕ್ಷಣ ಅವರು ವೈರಾಗ್ಯ ವೈರಾಗ್ಯ ಅಂತ ಹೇಳ್ತಾರೆ, ವೈರಾಗ್ಯ ಬರಲಿ ಅಂತಲೇ ನಮಗೆ ಉಪದೇಶ ಮಾಡ್ತಾರೆ. ನೋ, ಅದಕ್ಕೋಸ್ಕರ ಅಲ್ಲ, ವೈರಾಗ್ಯ ಬಂದವರಿಗೆ ವೇದಾಂತದ ಉಪದೇಶ. ಇವತ್ತು ವೈರಾಗ್ಯವನ್ನು ನಾವು ಕುರಿತು ಹೇಳಬೇಕು ಅಂದರೆ ಇದೂ ಸಹ ಒಂದು ರೀತಿಯಲ್ಲಿ ಅಷ್ಟೋ ಎಷ್ಟೋ ನಗೆಪಾಟ್ಲಾಗಿಬಿಟ್ಟಿದೆ. ನಮಗೂ ಜೀವನದಲ್ಲಿ ವೈರಾಗ್ಯ ಬರ್ತದೆ, ಆದರೆ ಅದು ಎಷ್ಟೊತ್ತಿಗೆ ಬರ್ತದೆ ಎಷ್ಟೊತ್ತಿಗೆ ಹೋಗ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಇದ್ದಕ್ಕಿದ್ದಾಗೆ ಬೆಳಗ್ಗೆ ಏಳಬೇಕಿದ್ರೇನೋ ಏನೋ ವೈರಾಗ್ಯ, ಮಧ್ಯಾಹ್ನ ಆಗೋಷ್ಟೊತ್ತಿಗೆ ನಮ್ಮಷ್ಟು ಸಂತೋಷ ಪಡೋರು ಬೇರೆಯವರು ಇರೋದಿಲ್ಲ. ಹೀಗೆ ನಮಗೆ ಬರುವ ವೈರಾಗ್ಯ ಎಲ್ಲ ಯಾವುದೋ ವ್ಯಾಜದಿಂದ ಬರ್ತದೆ. ಯುವಕರಿಗೆ ಈ ವೇದಾಂತಕ್ಕೆ ಸಂಬಂಧಪಟ್ಟ ಹಾಗೆ ವೈರಾಗ್ಯ ಇರೋದಿಲ್ಲ. ಹಾಗಾಗಿ ಅವರಿಗೆ ವೇದಾಂತ ಅಂದರೆ ಏನಾಗುತ್ತೆ ಅಂದರೆ ಒಂದು ರೀತಿಯ ಅಸಡ್ಡೆ. ಅವರು ವೈರಾಗ್ಯ ಬರಲಿ ಅಂತ ಹೇಳ್ತಾರೆ ಅಂತ, ವೇದಾಂತ ವೈರಾಗ್ಯ ಬರಲಿ ಅಂತ ಹೇಳೋದಿಲ್ಲ. ಇನ್ನು ವೃದ್ಧರಾದವರಿಗೆ ಏನಾಗುತ್ತೆ ಕೇಳಿದರೆ ವೈರಾಗ್ಯ ಇದ್ದು ಕೇಳ್ತಾರೆ ಅಂತಲ್ಲ, ಕಾಲಕ್ಷೇಪಕ್ಕೆ ಅಂತ ಕೇಳ್ತಾರೆ. ಮತ್ತು ಕೆಲವು ಜನ ನಾನು ಆಗ ಹೇಳಿದಾಗೆ ಏನೇನೋ ಕೇಳೋದಕ್ಕಿಂತ ಇದನ್ನು ಕೇಳೋದು ಒಳ್ಳೆಯದಲ್ವ ಅಂತ. ಅದು ಹೌದು, ಅಷ್ಟರ ಮಟ್ಟಿಗೆ ಒಳ್ಳೆಯದೇ, ಅದು ಸಂಶಯ ಇಲ್ಲ ಅದ್ರ ಬಗ್ಗೆ. ಹೀಗೆ ವೇದಾಂತವನ್ನು ಕೇಳೋದಕ್ಕೆ ಬೇರೆ ಬೇರೆ ಮುಖಗಳಿವೆ, ಬೇರೆ ಬೇರೆ ಉದ್ದೇಶಗಳಿವೆ. ಆದರೆ ನಿಜವಾಗಿ ವೇದಾಂತದ ಉದ್ದೇಶ ಏನು ಅಂದರೆ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ವೇದಾಂತ ಶ್ರವಣ ಮಾಡಬೇಕು. ಅದಕ್ಕೂ ಮೊದಲು ವೈರಾಗ್ಯ ಎನ್ನುವಂಥದ್ದು ಇರಬೇಕು. ವೈರಾಗ್ಯ ಅದು ಹೇಗೆ ಬರಬೇಕು ಅಂತ ಕೇಳಿದರೆ ನಾವು ಬಲವಂತವಾಗಿ ಬರೆಸ್ಕೊಳ್ಳೋದಲ್ಲ. ಅದನ್ನು ಒಂದು ವಿಷಯವನ್ನು ನಾವು ಬಲವಾಗಿ ಅಂಟಿಕೊಂಡಾಗ ಆ ವಿಷಯಕ್ಕೆ ಹೊರತಾದ ಎಲ್ಲ ವಿಷಯಗಳಲ್ಲೂ ವೈರಾಗ್ಯ ಬರ್ತದೆ. ಆದರೆ ನಾವು ಆ ಅಂಟಿಸಿಕೊಳ್ಳುವ ವಿಷಯವನ್ನು ಎಷ್ಟು ಬಲವಾಗಿ ಅಂಟಿಸಿಕೊಳ್ತೇವೆ ಅನ್ನೋದು ಬಹಳ ಮುಖ್ಯ. ಎಂತಹ ಸುಖದ ಸುಪ್ಪತ್ತಿಗೆ ನಮ್ಮ ಎದುರಿಗೆ ಬಂದರೂ ಸಹ ಅದು ಬೇಡ, ನಾನು ಆತ್ಮವಿಚಾರವನ್ನೇ ಮಾಡ್ತೇನೆ ಅನ್ನುವಂಥದ್ದಿದ್ದರೆ ಅದು ನಿಜವಾದ ವೈರಾಗ್ಯ. ನಾನು ಪ್ರಾರಂಭದಲ್ಲಿ ಉದಾಹರಣೆ ಕೊಟ್ಟನಲ್ಲ, ಇವತ್ತು ನಾನು ಟಿ ವಿ ಮುಂದೆ ಕುಳಿತು ಡೆಲ್ಲಿ ಕಾರ್ಯಕ್ರಮವನ್ನು ನೋಡಬೇಕು, ಹೇಗೂ ನಾಳೆಯಿಂದ ವಿವೇಕ ಚೂಡಾಮಣಿ ಸಿಗ್ತದೆ ಅಂತ ಅಂದ್ಕೊಂಡು ಅಲ್ಲಿ ಕುಳಿತರೆ ಅದು ವೇದಾಂತದ ಬಗ್ಗೆ ಬಲವಾದ ಆಸಕ್ತಿ ಇದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದರ ಹಣೆ ಬರ ಏನಾರವಾಗಲಿ, ರಾಜಕೀಯ ನಮಗೇನು ಹೊಸ್ತಲ್ಲ ಅಂತ ಹೇಳಿ, ಅಥವಾ ಬೇಕು ಅಂತ ರಾತ್ರಿ 9 ಗಂಟೆಗೆ ರಾತ್ರಿ 11 ಗಂಟೆವರೆಗೆ ಸಿಗ್ತದೆ ಅಂತ ಅಂದ್ಕೊಂಡು ಅದನ್ನು ಬಿಟ್ಟು ಇದಕ್ಕೆ ಬಂದರೆ ಇಲ್ಲಿ ಆ ಕಡೆ ಹೆಚ್ಚು ಒಲವಿದೆ ಅಂತ ಅರ್ಥ. ಹೀಗೆ ಈ ನಾವು ವೇದಾಂತವನ್ನು ಯಾವ ನೆಲೆಯಲ್ಲಿ ಕೇಳ್ತೇವೆ ಅನ್ನುವಂಥದ್ದು ನಮ್ಮ ಸಂಸ್ಕಾರದಿಂದ ತೀರ್ಮಾನ ಆಗ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ಬೇಕಾದದ್ದು ವೈರಾಗ್ಯ. ಆ ವೈರಾಗ್ಯ ಅಂತ ಹೇಳುವಾಗ ಎಂಥದ್ದೇ ನಮ್ಮ ಎದುರುಗಡೆಗೆ ಬಂದರೂ ಸಹ ನಾವು ಅದನ್ನು ಬಿಟ್ಟು ವೇದಾಂತವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಹೀಗೆ ಅಂತ. ಈ ಸಂದರ್ಭದಲ್ಲಿ ನಾನು 2 ನಮ್ಮ ಐತಿಹಾಸಿಕ ಘಟನೆಗಳನ್ನು ಉಲ್ಲೇಖ ಮಾಡಬೇಕು. ಯೋಗ ವಾಸಿಷ್ಠದಲ್ಲಿ ಒಂದು ಪ್ರಸಂಗ ಬರ್ತದೆ. ಅರಿಷ್ಟನೇಮಿ ಎನ್ನುವಂಥ ಒಬ್ಬ ರಾಜ ಇದ್ದ ಅಂತ. ಆತ ತುಂಬ ಸಾಧನೆಯನ್ನು ಮಾಡ್ತಾ ಇದ್ದ. ಅವನ ಸಾಧನೆಗೆ ಮೆಚ್ಚಿ ಇಂದ್ರ ಸ್ವರ್ಗದಿಂದ ಅವನಿಗೆ ವಾಹನವನ್ನು ಕಳಿಸಿದನಂತೆ. ನಿನ್ನ ಸಾಧನೆಗೆ ನಾನು ಮೆಚ್ಚಿದ್ದೇನೆ, ನೀನು ಸ್ವರ್ಗ ಸುಖವನ್ನು ಅನುಭವಿಸ್ತೀಯಂತೆ, ಬಾ ಇಲ್ಲಿಗೆ ಅಂತ. ನಾವಾದರೆ ಏನು ಮಾಡ್ತಿದ್ವಿ, ತಕ್ಷಣ ಯಾರಿಗುಂಟು ಈ ಚಾನ್ಸು ಅಂತ ಆಯ್ಕೆ ಮಾಡ್ಕೊಳ್ತಿದ್ವಿ ಅದನ್ನು. ಆಗ ಅರಿಷ್ಟನೇಮಿ ಕೇಳ್ತಾನೆ, ಆ ಸ್ವರ್ಗಕ್ಕೆ ಯಾರ್ಯಾರು ಬರ್ತಾರೆ ಒಂದೊಂದೇ ಪ್ರಶ್ನೆ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಲ್ಲಿಂದ ಬಂದಂಥ ದೇವದೂತ, ಯಾರು ಈ ಭೂಲೋಕದಲ್ಲಿ ಪುಣ್ಯವನ್ನು ಮಾಡ್ತಾರೋ ಅವರು ಬರ್ತಾರೆ,
ಆ ಪುಣ್ಯವನ್ನು ಎಲ್ಲರೂ ಒಂದೇ ರೀತಿ ಮಾಡಿರ್ತಾರೋ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತಾರೋ ಅಂತ ಕೇಳ್ತಾನೆ. ಇಲ್ಲ, ಆಗ ಆತ ಹೇಳ್ತಾನೆ, ಇಲ್ಲ, ಕೆಲವು ಜನ 90%, ಕೆಲವು ಜನ 80%, ಕೆಲವು ಜನ 70%, ಕೆಲವು ಜನ ಫಸ್ಟ್ ಕ್ಲಾಸ್ ಮಾತ್ರ ಮಾಡಿರ್ತಾರೆ, ಅಂಥವರು ಬರ್ತಾರೆ ಹೀಗೆ ಅಂತ. ಹಾಗಿದ್ದರೆ ಈ 60, 70, 80 ಎಲ್ಲ ರೇಷಿಯೋ ಉಂಟಲ್ಲ, ಅವ್ರನ್ನೆಲ್ಲರನ್ನೂ ಒಂದೇ ಸಾಲಲ್ಲಿ ಕೂರಿಸ್ತಾರೋ ಅಥವಾ ಬೇರೆ ಬೇರೆ ಸಾಲಲ್ಲಿ ಕೂರಿಸ್ತಾರೋ? ಇಲ್ಲ, ಅವರಿಗೆಲ್ಲ ಬೇರೆ ಬೇರೆ ಸಾಲುಂಟು. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಬೇರೆ ಬೇರೆ ಸಾಲು ಉಂಟು ಹಾಗೇನೆ ಅಂತ. ಆಗ ಕೇಳಿದ, ಈ ಹಿಂದ್ಗಡೆ ಕುಳಿತವರಿಗೆ ನಾನು ಮುಂದ್ಗಡೆ ಇದ್ದವನಿಗಿಂತ ಮುಂದೆ ಹೋಗಬೇಕು ಅಂತ ಆಸೆ ಬರೋದಿಲ್ವೋ? ಬರುತ್ತದೆ ಖಂಡಿತವಾಗಿಯೂ ಸಹ. ಆಗ ಕೇಳಿದ ಅವನು, ಹಾಗಿದ್ರೆ ಈ ಎಲ್ಲ ಈ ಗುರು ಲಘು ಭಾವ ಅಥವಾ ಅವನು ಹೆಚ್ಚು ನಾನು ಕಡಿಮೆ ಅನ್ನುವಂಥ ಭಾವ ಅಲ್ಲೂ ಇದೆ ಅಂತ ಆದರೆ ಇಲ್ಲೂ ಅದು ಇದೆ, ಮತ್ತು ನಮ್ಮ ಭೂಲೋಕಕ್ಕೂ ನಿನ್ನ ಸ್ವರ್ಗಲೋಕಕ್ಕೂ ಏನಯ್ಯ ವ್ಯತ್ಯಾಸ? ಸರಿ, ಸ್ವರ್ಗಲೋಕಕ್ಕೆ ಹೋದ್ಮೇಲೆ ಏನು ಮಾಡ್ತಾರೆ? ಇಲ್ಲ, ಸ್ವರ್ಗದ ಸುಖವನ್ನು ಅನುಭವಿಸ್ತಾರೆ. ಎಷ್ಟು ದಿವಸ ಅನುಭವಿಸ್ತಾರೆ ಹೇಳಿದ. ಆ ಪುಣ್ಯದ ಅಂಶ, ಇಲ್ಲಿ ಮಾಡಿದ ಪುಣ್ಯದ ಅಂಶ ಖರ್ಚಾಗುವವರೆಗೆ ಅನುಭವಿಸ್ತಾರೆ. ಆಮೇಲೆ ಕತ್ತಿ ಕೈ ಹಾಕಿ ದಬ್ಬುತ್ತಾರೆ. ಈ ಶಬ್ದ ಅಲ್ಲ, ಇದು ನಂದು. ಇದು ಅಂದರೆ ಒಟ್ಟಾರೆ ಅಲ್ಲಿಂದ ಅವನನ್ನು ಭೂಲೋಕಕ್ಕೆ ತಳ್ಳುತ್ತಾರೆ ಹೀಗೆ ಅಂತ. ಹಾಗಿದ್ದರೆ ನಾವು ಇಲ್ಲಿ ಗಳಿಸಬೇಕು, ಅಲ್ಲಿ ಹೋಗಿ ಖರ್ಚು ಮಾಡಬೇಕು ಅಂತಾದರೆ, ಖರ್ಚಾದ್ಮೇಲೆ ವಾಪಸ್ ಬರಬೇಕು ಅಂತಾದರೆ ನಾನೇ ಯಾಕೆ ನಿನ್ನ ಸ್ವರ್ಗಲೋಕಕ್ಕೆ ಬರಲಿ? ನನಗೆ ಬೇಡ ಅಂತ ಹೇಳಿದ ಅರಿಷ್ಟನೇಮಿ. ಯೋಗವಾಸಿಷ್ಠದಲ್ಲಿ ಬರ್ತದೆ ಈ ಮಾತು. ಅಂದರೆ ಯಾಕೆ ಹೇಳಿದೆ ಮಾತನ್ನು? ವೈರಾಗ್ಯ, ನನಗೆ ಆತ್ಮವಸ್ತುವನ್ನು ಬಿಟ್ಟು ಇನ್ನೊಂದು ಬೇಡ ಎನ್ನುವಂಥ ಉತ್ಕಟವಾದ ಇಚ್ಛೆ ಉಂಟಲ್ಲ, ಅದು ಬೇರೆ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟ ಹಾಗೆ ವೈರಾಗ್ಯ ಅಂತ ಕರೆಸಿಕೊಳ್ತದೆ. ಇದು ಯೋಗವಾಸಿಷ್ಠದಲ್ಲಿ ಬರುವಂಥದ್ದು. ಮಹಾಭಾರತದ ಇಂಥದ್ದೊಂದು ಪ್ರಸಂಗ ಬರ್ತದೆ. ಮುದ್ಗಲ ಅಂತ ಒಬ್ಬ ಋಷಿ ಇದ್ದ. ಅವನು ಮಹಾ ಕಡು ಬಡವ, ಆದರೆ ದಾನದಲ್ಲಿ ಅತ್ಯಂತ ಮುಂದುವರೆದಿದ್ದ ಆತ. ಯಾರೇ ಬಂದು ಕೇಳಿದರೂ ಸಹ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಅದು ಹೇಗೆ ಬದುಕ್ತಿದ್ದ ಅಂದರೆ ಅವನು ಈ ಉಂಚಶಿಲಾವೃತ್ತಿ ಅಂತ. ಉಂಚಶಿಲಾವೃತ್ತಿ ಅಂದರೆ ರೈತರು ತಾವು ಬೆಳೆದ ಬೆಳೆಯನ್ನೆಲ್ಲ ಕಟಾವು ಮಾಡಿಕೊಂಡು ಅವರವರ ಮನೆಗೆ ಸಾಗಿಸ್ತಾರೆ. ಹಾಗೆ ಸಾಗಿಸುವಾಗ ಅಥವಾ ಅದಕ್ಕೂ ಮೊದಲೇ ಆ ಮಾಗಿದ ಬೆಳೆಯ ಭತ್ತದ ಕಾಳು ಅಥವಾ ರಾಗಿ ಕಾಳು ಎಲ್ಲ ಹೊಲದಲ್ಲಿ ಉದುರಿರ್ತಾವಲ್ಲ, ಅದನ್ನು ಅವ್ರು ಹೆಕ್ಕೊಂಡು ಹೋಗೋದಿಲ್ಲ, ಹೆಕ್ಲಿಕ್ಕೂ ಆಗೋದಿಲ್ಲ. ಹೀಗೆ ಬೆಳೆಯನ್ನೆಲ್ಲ ಸಾಗಿಸಿ ಆದಮೇಲೆ, ಅಂದರೆ ನನ್ನ ಹೊಲದಿಂದ ಬೆಳೆದಂತಹ ಬೆಳೆ ನನಗಷ್ಟು ಸಿಕ್ಕಿತು ಅಂತ ಆತ ನೆಮ್ಮದಿಯಿಂದ ಇರ್ತಾನೆ. ಹೀಗೆ ಬೆಳೆ ಅವ್ರ ಮನೆಗೆ ಸೇರಿ ಆದಮೇಲೆ ಇವನು ಹೊಲಕ್ಕೆ ಹೋಗಿ ಒಂದೊಂದೇ ಕಾಳುಗಳನ್ನು ಆಯ್ದು ತರ್ತಾನೆ. ಅದನ್ನು ಉಂಚಶಿಲಾವೃತ್ತಿ ಅಂತ. ಅದು ಯಾರಿಗೂ ಸೇರಿದ್ದಲ್ಲ. ಇದರಿಂದ ಆತ ಜೀವನ ಸಾಗಿಸ್ತಾ ಇದ್ದ. ಇಂತಹ ಮುದ್ಗಲನನ್ನು ಪರೀಕ್ಷೆ ಮಾಡಬೇಕು ಅಂತ ದೂರ್ವಾಸರು ಒಂದಲ್ಲ ಎರಡಲ್ಲ 3 ಸಲ ಅವನ ಮನೆಗೆ ಹೋಗ್ತಾರೆ. ಅವನು ಇನ್ನೇನು ಅಡಿಗೆ ಮಾಡಿದ್ದಾನೆ, ಊಟ ಮಾಡಬೇಕು, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅವನು ಸನ್ಯಾಸಿ ಅಲ್ಲ, ಋಷಿ ಅವನು ಸಹ. ಹೋಗಿ ನನಗೆ ಹಸಿವೆ ಆಗಿದೆವು, ಅನ್ನ ಬಡಿಸು ಅಂತ ಕೇಳಿದ ದೂರ್ವಾಸರು. ಬಡಿಸ್ತಿದ್ದ ಅವನು ಪಾಪ. ಮತ್ತೆ ಇವನು ಅದಿಷ್ಟನ್ನು ಆಯುವಷ್ಟು ಹೊತ್ತು, ಅಂದರೆ ಮತ್ತೆ 15-20 ದಿವಸ ಹಿಡಿತಿತ್ತು ಅವನಿಗೆ ಆಹಾರ ಇಲ್ಲ ಅವನಿಗೆ. ಇಂತಹ ತಾಳ್ಮೆ ಸಹನಾ ಮೂರ್ತಿ. ಹೀಗೆ 3 ಸಲ ಪರೀಕ್ಷೆಗೆ ಒಡ್ಡಿದರು. ಕೊನೆಗೆ 3ನೇ ಸಲವೂ ಪರೀಕ್ಷೆಯಲ್ಲಿ ದೂರ್ವಾಸರೇ ಸೋತರು, ಅವನಿಗೆದ್ದ. ಕೊನೆಗೆ ಇವನ ಈ ತಾಳ್ಮೆಗೆ ಮೆಚ್ಚಿ ಮತ್ತೆ ಪುನಃ ದೇವೇಂದ್ರ ಮಾತಲೆಯನ್ನು ಕಳಿಸ್ತಾನೆ, ಕರ್ಕೊಂಡು ಬಾ ಅವನನ್ನು. ಅವನು ಬಂದಾಗ ಮುದ್ಗಲ ಇದೇ ಪ್ರಶ್ನೆಯನ್ನು ಕೇಳ್ತಾನೆ. ಸರಿಯಪ್ಪ, ನಾನು ಈ ದಾನವನ್ನು ಮಾಡಿದ್ದು ಸ್ವರ್ಗಕ್ಕೆ ಬರಬೇಕು ಅಂತಲ್ಲ, ನನಗೆ ಬೇಕಾದದ್ದು ನನ್ನ ಸ್ವರೂಪ ಏನು ಅಂತ ತಿಳ್ಕೊಳ್ಬೇಕು. ಶ್ರುತಿ ಹೇಳುತ್ತೆ, ದಾನೇ ನೈಕೆ ತ್ಯಾಗೇ ನೈಕೆ ಅಮೃತತ್ವಮಾನಶುಹು ಅಂತ. ಹಾಗಾಗಿ ನಾನು ಆತ್ಮಸ್ವರೂಪವನ್ನು ತಿಳಿಬೇಕು, ಅದು ತಿಳಿದಾಗ ಸಿಗುವಂಥ ಸುಖ ನನಗೆ ಸಿಗಬೇಕು. ನಿನ್ನ ಸ್ವರ್ಗದಲ್ಲಿ ಇದೆಲ್ಲ ಉಂಟೋ ಅಂತ ಕೇಳಿದ. ಇಲ್ಲ, ಅಷ್ಟೆಲ್ಲ ಸುಖ ಇಲ್ಲ. ಹಾಗಿದ್ರೆ ಏನಿಲ್ಲ, ನೀನು ಈ ದಾನ ಮಾಡಿದ್ದಂದು ಏನು ಗಳಿಸಿದ್ದೀಯೋ ಅದನ್ನು ನೀನು ಅಲ್ಲಿ ಅನುಭವಿಸ್ಬಹುದು. ಅದಾದಮೇಲೆ ಮತ್ತೆ ನಾವು ವಾಪಸ್ ಬರಬೇಕು. ಆಗ ಕೈ ಮುಗಿದು ಹೇಳ್ತಾನೆ, ನನಗೆ ನಿನ್ನ ಸ್ವರ್ಗ ಬೇಡ, ನನಗೆ ಆತ್ಮ ಸುಖವೇ ಬೇಕು.
ಅದನ್ನು ನಿನ್ನ ದೇವೇಂದ್ರ ಕೊಡುವಂತಿದ್ದರೆ ಹೇಳು, ಬರ್ತೇನೆ. ಅದಿಲ್ಲದೆ ನಾನಿಲ್ಲೇ ನನ್ನ ಸಾಧನೆಯನ್ನು ಮುಂದುವರಿಸ್ತೇನೆ ಅಂತ. ಅಂದರೆ ಆ ಆತ್ಮವಸ್ತುವನ್ನು ಬಿಟ್ಟು ಇನ್ನುಳಿದೆಲ್ಲ ವಿಚಾರಗಳಲ್ಲೂ ಇದು ಬೇಡ ಎನ್ನುವಂಥ ಭಾವನೆ ಉಂಟಲ್ಲ, ಅದು ವೈರಾಗ್ಯ. ನಮಗಿಂಥದ್ದು ಬರ್ತದೆಯೋ? ಇಲ್ಲ. ಹಾಗಾಗಿ ವಿವೇಕಿನಃ ವಿರಕ್ತಸ್ಯ, ಎರಡನೇ ವಿರಕ್ತನಾಗಿರಬೇಕು. ಮೂರನೆಯದು ಶಮಾದಿ ಗುಣಶಾಲಿನಃ. ಶಮ ಅಂದರೆ ಈ ಅಂತರಿಂದ್ರಿಯ ನಿಗ್ರಹ, ಮನಸ್ಸನ್ನು ನಿಗ್ರಹಿಸುವಂಥದ್ದು. ಅಲ್ಲಿ ಆದಿಶಬ್ದ ಉಂಟು, ಶಮಾದಿ. ಆದಿಶಬ್ದದಿಂದ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಇಷ್ಟಿರಬೇಕು. ಈ ಎಲ್ಲ ಗುಣಗಳಿರಬೇಕು. ದಮ ಅಂದರೆ ಬಹಿರಿಂದ್ರಿಯ ನಿಗ್ರಹ, ಮನಸ್ಸು ಒಳಗಿನ ಅಂತರಿಂದ್ರಿಯ ನಿಗ್ರಹ. ದಮ ಅಂದರೆ ಈ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. ಬಾಯಿ ಅಂದರೆ ನಾಲಿಗೆ. ಇದಿಷ್ಟನ್ನು ನಿಗ್ರಹಿಸುವಂತಹದ್ದು ದಮ. ಈಗ ಶಿಷ್ಯ ಒಂದು ಪ್ರಶ್ನೆ ಕೇಳ್ತಾನೆ ಮಧ್ಯದಲ್ಲಿ, ಅಲ್ಲ, ಈ ಎಲ್ಲ ಹೊರಗಿನ ಇಂದ್ರಿಯಗಳಿಗೂ ಮುಖ್ಯವಾದದ್ದು ಒಳಗಿನ ಮನಸ್ಸು, ಅದರ ನಿಗ್ರಹಕ್ಕೆ ಶಮ ಅಂತ ಕರೀತಾರೆ. ಮನಸ್ಸು ನಿಗೃಹೀತ ಆಗಿಬಿಟ್ರೆ ಮತ್ತೆ ದಮದ ಅವಶ್ಯಕತೆ ಇಲ್ವಲ್ಲ, ಯಾಕೆ ಮತ್ತೆ ಪುನಃ ದಮ ಬೇಕು ಅಂತ. ಅದಕ್ಕೆ ಭಾಷ್ಯಕಾರರು ಅಂದರೆ ಗುರುಗಳಲ್ಲಿ ಬರೀತಾರೆ, ಹೌದು ನಿನ್ನ ಮಾತು ಸತ್ಯ, ಆದರೆ ಒಂದೇನು ಅಂದರೆ ಈ ಹೊರಗಿನ ಇಂದ್ರಿಯಗಳಿದ್ದಾವಲ್ಲ, ಇವೆಲ್ಲ ಬಿಲದ ಒಳಗಿರುವ ಇಲಿಗಳಿದ್ದ ಹಾಗೆ. ಅವು ಎಷ್ಟೆಷ್ಟೊತ್ತಿಗೆ ಈಚೆ ಬರ್ತವೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಮನಸ್ಸು ನಿಗ್ರಹಿತ ಆದದ್ದಿದ್ರೂ ಸತ್ಯ ನಿನ್ನ ಮಾತು, ಅದು ನಿಗ್ರಹ ಆಗಲೇಬೇಕು. ಆದರೆ ಮನಸ್ಸು ನಿಗ್ರಹಿತ ಆಗಿದೆ ಅಂತ ನಾನು ಸಿದ್ಧನಾಗಿದ್ದೇನೆ ಅಂತ ಅಂದ್ಕೊಳ್ಳುವಾಗಿಲ್ಲ. ಈ 5 ಇಂದ್ರಿಯಗಳು ಎಷ್ಟೊತ್ತಿಗೆ ಅದಕ್ಕೂ ಸಹ ಮೋಸ ಮಾಡಿ ಹೊರಗೆ ಬರ್ತವೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಗೀತೆಯಲ್ಲೂ ಸಹ ಗೀತಾಚಾರ್ಯ ಈ ಮಾತನ್ನು ಹೇಳ್ತಾನೆ, ಆ ಇಂದ್ರಿಯಗಳನ್ನು ನಿಗ್ರಹಿಸುವಂಥ ಸಂದರ್ಭದಲ್ಲಿ. ಹಾಗಾಗಿ ದಮ ಎನ್ನುವಂಥದ್ದು ಸಹ ಬೇಕೇ ಬೇಕು ಅಂತ. ಶಮಾದಿ ಗುಣಶಾಲಿನಃ, ಇದು ಮೂರನೇದು. ಮತ್ತು ಮುಮುಕ್ಷೋರೇವಹಿ, ಮುಮುಕ್ಷು ಆಗಿರಬೇಕು. ಮುಮುಕ್ಷು ಆಗಿರಬೇಕು ಅಂದರೆ ಮುಮುಕ್ಷು ಇದು ವೇದಾಂತದಲ್ಲಿ ಬರುವಂತಹ ಶಬ್ದ. ಮೋಕ್ಷವನ್ನು ಪಡಿಬೇಕು ಎನ್ನುವಂತಹ ತೀವ್ರವಾದ ಇಚ್ಛೆ ಯಾವನಿಗಿರುತ್ತೋ ಅವನನ್ನು ಮುಮುಕ್ಷು ಅಂತ ಶಾಸ್ತ್ರ ಕರೆಯುತ್ತೆ. ಮೋಕ್ಷಂ ಇಚ್ಛತಿ, ಮೋಕ್ಷಂ ಇಚ್ಛು ಮುಮುಕ್ಷು ಅಂತ. ಈ ತೀವ್ರವಾದ ಇಚ್ಛೆ ಅಂತ ನಾನು ಹೇಳಿದೆ. ಆ ತೀವ್ರವಾದ ಇಚ್ಛೆ ಅಂದರೆ ಹೇಗೆ ಅಂದರೆ, ಆ ವೇದಾಂತದ ಉತ್ಕಟ ಇಚ್ಛೆ, ಮೋಕ್ಷದ ಇಚ್ಛೆ ಹೇಗೆ ಅಂದರೆ, ದದ್ಯಾತ್ ನಾವಸರಂ ಕಿಂಚಿತ್ ಕಾಮಾದೀನಾಂ ಮನಾಗಪಿ, ಲೌಕಿಕ ಕಾಮನೆಗಳ ಬಗ್ಗೆ ಎಳ್ಳಷ್ಟೂ ಮನಸ್ಸನ್ನು ಕೊಡಬಾರದು ಒಂದು. ಮತ್ತು ವೇದಾಂತ ಚಿಂತನೆಯನ್ನು ಮಾಡಬೇಕು. ಎಲ್ಲಿವರೆಗೆ ಚಿಂತನೆ ಮಾಡಬೇಕು ಅಂದರೆ, ಆಸುಪ್ತೇ, ನಿದ್ದೆ ಬರುವವರೆಗೂ ವೇದಾಂತ ಚಿಂತನೆ ಮಾಡಬೇಕು. ಅಲ್ಲ, ಅದೇನು ಕಷ್ಟ ರೀ, ನಮಗೆ ವೇದಾಂತ ವಿಚಾರ ಕೇಳಲಿಕ್ಕೆ ಶುರು ಮಾಡಿದ ತಕ್ಷಣ ನಿದ್ದೆ ಬಂದುಬಿಡುತ್ತಲ್ಲ. ಅದು ಕೇಳಲಿಕ್ಕೆ ಶುರು ಮಾಡಿದಾಗ ಬಹಳಷ್ಟು ಜನರಿಗೆ ಬರ್ತದೆ. ನಾವೇ ವಿಚಾರ ಮಾಡ್ತಾ ಮಾಡ್ತಾ ಹೋಗಬೇಕು ಅಂದರೆ ಅರ್ಥ ಏನು ಅಂದರೆ, ಬೆಳಗಿನಿಂದ ಹಿಡಿದು ರಾತ್ರಿ ನಿದ್ದೆ ಬರುವವರೆಗೂ ದಿನದ 12 ತಾಸು ವೇದಾಂತ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಅರ್ಥವೇ ಅಷ್ಟೇ ಹೊರತನು ವೇದಾಂತ ಉಪನ್ಯಾಸ ಶುರುವಾದ ತಕ್ಷಣ ನಾವು ನಿದ್ದೆ ಮಾಡಬೇಕು ಅನ್ನೋದು ಅರ್ಥ ಅಲ್ಲ. ಆಸುಪ್ತೇ ಅಂದರೆ ನಿದ್ದೆ ಬರುವವರೆಗೂ ವೇದಾಂತ ವಿಚಾರವನ್ನು ಮಾಡಬೇಕು. ಮತ್ತು ಮುಂದಿನ ಮಾತುಂಟು ಅಲ್ಲಿ, ಆಮೃತೇ ಕಾಲಂ, ಮೃತಿ ಅಂದರೆ ಮರಣ, ಮರಣ ಬರುವವರೆಗೂ ವೇದಾಂತ ಚಿಂತನೆಯನ್ನು ಮಾಡಬೇಕು. ಇಲ್ಲ, ನಾನೊಂದು 8-10 ವರ್ಷ ಮಾಡಿದ್ದೇನೆ ಸಾಕು ಬಿಡ್ರಿ, ಇನ್ನದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರೆ ಆಯಿತು ಅಂತ ಅನ್ನುವಾಗಿಲ್ಲ. ಹಾಗಾಗಿ ಮರಣ ಬರುವವರೆಗೂ ಅದರ ಚಿಂತನೆ ಆಗಬೇಕು, ರಾತ್ರಿ ನಿದ್ದೆ ಬರುವವರೆಗೂ ಚಿಂತನೆ ಆಗಬೇಕು. ನಿದ್ದೆ ಅನ್ನೋದು ಪ್ರತಿದಿನವೂ ಆಗುವ ಸಾವು ಅಂತ ಅರ್ಥ.
ಆಮೇಲೆ ಕೊನೆಯದೊಂದು ಸಾವು ಉಂಟಲ್ಲ, ಈ ಎರಡು ಸಾವುಗಳು ಬರುವವರೆಗೂ ವೇದಾಂತ ವಿಚಾರವನ್ನು ಮಾಡಬೇಕು. ಆ ಸುಪ್ತೇ ಆಮೃತೇ ಕಾಲಂ ನಯೇದ್ ವೇದಾಂತ ಚಿಂತೆಯ. ಮತ್ತೆ ಹೀಗೆ ವೇದಾಂತ ಚಿಂತನೆ ಎಷ್ಟು ಗಟ್ಟಿಯಾಗಬೇಕು ಅಂದರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಅವರು. ದೇಹಾತ್ಮಜ್ಞಾನವಜ್ಞಾನಂ ದೇಹಾತ್ಮಜ್ಞಾನಬಾಧಕಂ ಆತ್ಮನ್ನೇವ ಭವೇದ್ಯಸ್ಯ ಸ ನೇಚ್ಛನ್ನಪಿ ಮುಚ್ಚತೆ. ಯಾರು ಮೋಕ್ಷವನ್ನು ಪಡಿತಾರೆ ಅಂದರೆ, ನಮಗೆಲ್ಲರಿಗೂ ಈ ಒಂದು ಅನುಭವ ಉಂಟು, ಈ ದೇಹವೇ ಆತ್ಮ ಅನ್ನುವಂಥದ್ದು ಸಾಮಾನ್ಯರಿಗೆ ಎಲ್ಲರಿಗೂ ಅನುಭವ ಇರ್ತದೆ. ಈ ದೇಹವೇ ಆತ್ಮ ಅಂತ ಹೇಗೆ ನಮಗೆಲ್ಲರಿಗೂ ಅನುಭವ ಉಂಟೋ ಪ್ರತಿಕ್ಷಣದಲ್ಲೂ, ಹಾಗೆ ಪ್ರತಿಕ್ಷಣದಲ್ಲೂ ದೇಹ ಆತ್ಮ ಅಲ್ಲ, ನಾನು ಈ ಶರೀರ ಅಲ್ಲ ಅಂತ ಅನುಭವ ಬರಬೇಕಂತೆ. ಇದು ಹೇಗೆ ಪ್ರತಿಕ್ಷಣದಲ್ಲೂ ಬರುತ್ತೋ ಪ್ರತಿಕ್ಷಣದಲ್ಲೂ ನಾನು ದೇಹ ಅಲ್ಲ ಎನ್ನುವಂಥ ಅನುಭವ ಬಂದರೆ, ಇಂತಹ ಅನುಭವ ಯಾವನಿಗೆ ಬರುತ್ತೋ ಅವನಿಗೆ ಬೇಡ ಅಂದರೂ ಮೋಕ್ಷ ಆಗತ್ತೆ ಅಂತ, ನೇಚ್ಛನ್ನಪಿ ಮುಚ್ಚತೆ ಅಂತ. ಇದು ಆ ವೈರಾಗ್ಯದ ಅತ್ಯಂತ ಎತ್ತರದ ಮೆಟ್ಟಿಲು. ಇಂಥವನಿಗೆ ಬ್ರಹ್ಮ ಜಿಜ್ಞಾಸಾ ಯೋಗ್ಯತಾ ಮತ. ಅವನಿಗೆ ಬ್ರಹ್ಮ ಜಿಜ್ಞಾಸೆ ಮಾಡೋದಕ್ಕೆ ಯೋಗ್ಯತೆ, ಅರ್ಹತೆ. ಈಗ ವಿಚಾರ ಮಾಡಬೇಕು ನಾವು ಎಲ್ಲಿದ್ದೇವೆ ಅನ್ನೋದನ್ನು. ವೇದಾಂತ ಗ್ರಂಥಗಳು ಯಾರೋ ಮೂರನೇವ್ರಿಗೆ ಹೇಳೋದಲ್ಲ, ನಮ್ಮನ್ನು ಕುರಿತು ಹೇಳುವಂಥ ಗ್ರಂಥಗಳಾದ್ದರಿಂದ ನಮ್ಮನ್ನು ಅಳೆದುಕೊಳ್ಳೋದಕ್ಕಿರುವಂತಹ ಇವೆಲ್ಲ ಮಾನದಂಡಗಳು. ಆ ಹಿನ್ನೆಲೆಯಲ್ಲಿ ಇಂತಹ ತೀವ್ರವಾದಂತಹ ವೈರಾಗ್ಯ ಇರಬೇಕು. ಆ ತೀವ್ರವಾದಂತಹ ಸಾಧನೆ ಮಾಡುವಂತಹ ಸಾಧಕರಿಗೆ ಇಷ್ಟು ಹಿನ್ನೆಲೆಯಲ್ಲಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮತ್ತು ನಾಳೆ 18ನೇ ಶ್ಲೋಕದಿಂದ ಆ ಸಾಧನೆಗಳು ಸ್ವರೂಪ ಎಂಥದ್ದು ಅನ್ನೋದನ್ನು 6ವರೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.